Hello dear students, welcome to Sing Style of Max. So ಇವತ್ತು ನಾವು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ದಟ್ ಈಸ್ ನಥಿಂಗ್ ಬಟ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಕ್ಲಾಸ್ 12th. ಓಕೆ, ಸೊ ಕ್ಲಾಸ್ 12th ಇಂದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕ್ಲಾಸ್ 11th ಕೂಡ ನೀವು ಈ ಚಾಪ್ಟರ್ನ ಕಲ್ತಿದ್ದೀರಾ. ಇನ್ ಕೇಸ್ ಯಾರಾದರೂ ಕಲ್ತಿಲ್ಲ ಅಂದರೆ ಅದನ್ನು ರಿವೈಸ್ ಮಾಡ್ಕೊಳ್ಳಿ ಒಂದ್ಸತಿ. ನಾನು ಯೂಟ್ಯೂಬಲ್ಲಿ ಅದನ್ನು ಕೂಡ ಟೀಚ್ ಮಾಡಿದ್ದೀನಿ ಆಲ್ರೆಡಿ. ಅದು ಅವೈಲೇಬಲ್ ಇರುತ್ತೆ ಪ್ಲೇಲಿಸ್ಟಲ್ಲಿ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್. ಇಲ್ಲ ಮ್ಯಾಮ್ ಗೊತ್ತಿದೆ ಆದರೆ ಸ್ವಲ್ಪ ಅರ್ಧಂಬರ್ಧ ಅಷ್ಟೇ ನೆನಪಿರೋದು ಅಂತ ಅಂದರೆ ಡೀಟೇಲಾಗಿ ಬೇಡ ನಮಗೆ, ಜಸ್ಟ್ ರಿವಿಷನ್ ಅಷ್ಟೇ ಅಂತಂದರೆ ಯು ವಿಲ್ ಫೈಂಡ್ ಇಟ್ ಇನ್ ದಿಸ್ ವಿಡಿಯೋ ಇಟ್ ಸೆಲ್ಫ್. ಇದೇ ಲೆಕ್ಚರಲ್ಲಿ ನಿಮಗೇನು ಸಿಕ್ಬಿಡುತ್ತೆ. ಸೊ ಲೆಟ್ಸ್ ಬಿಗಿನ್ ವಿತ್ ದ ಇಂಟ್ರೊಡಕ್ಷನ್ ಆಫ್ ಕ್ಲಾಸ್ 11. ಓಕೆ, ಕ್ಲಾಸ್ 11 ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿಬಿಟ್ಟು ಅದಾದಮೇಲೆ ಏನು ಮಾಡೋಣ ನಾವು, ರೈಟ್? ಅದಾದಮೇಲೆ ವಿಲ್ ಕಂಟಿನ್ಯೂ ವಿತ್ ಕ್ಲಾಸ್ 12th, ರೈಟ್? ಆ್ಯಂಡ್ ಇನ್ ಕೇಸ್ ಯಾರಿಗಾದರೂ ಕ್ಲಾಸ್ 11 ರಿವಿಷನ್ ಬೇಡ ಅನ್ನೋರು ಯು ಕ್ಯಾನ್ ಬೆಟರ್ ಡೂ ಒನ್ ಥಿಂಗ್, ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಳ್ಳಿ. ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ಡೈರೆಕ್ಟಾಗಿ ಎಲ್ಲಿಗೆ ರೀಚ್ ಆಗಬೇಕು, ಎಲ್ಲಿಂದ ನೀವು ಕೇಳಬೇಕು ಅಂತ ಇದ್ದೀರೋ ಅಲ್ಲಿಂದ ಕೇಳ್ರಿ. ಇಲ್ಲ 2x ಸ್ಪೀಡಲ್ಲಿ ವಾಚ್ ಮಾಡಿರಿ. ಕ್ಲಾಸ್ 11th ರಿವಿಷನ್ ಪಾಯಿಂಟ್ಸ್ ಏನಿದೆಯಲ್ಲ ಅದನ್ನೆಲ್ಲ 2x ಸ್ಪೀಡಲ್ಲೇ ವಾಚ್ ಮಾಡಿ, ಬಿಕಾಸ್ ಆಲ್ರೆಡಿ ಕಾನ್ಸೆಪ್ಟ್ ಗೊತ್ತಿದೆ. ಓಕೆ, ರೈಟ್? ಸೊ ಲೆಟ್ಸ್ ಬಿಗಿನ್. ಐ ಹ್ಯಾವ್ ವೇಸ್ಟೆಡ್ ಮಚ್ ಆಫ್ ಯುವರ್ ಟೈಮ್, ರೈಟ್? Coming to introduction, that is nothing but your class 11 basics. Introduction. Okay. ಸೊ ರಿಲೇಷನ್ಸ್ ಅಂತ ಬಂದರೆ ಫಸ್ಟ್ ನೀವು ಸ್ಟಾರ್ಟ್ ಮಾಡೋದು ಎಲ್ಲಿಂದ? ಸೆಟ್ ಅಂದರೆ ನಿಮಗೆ ಗೊತ್ತಿದೆ ತಾನೆ. ಸೆಟ್ ಅಂದರೆ ಏನು? ಸಿ ಐ ಆಮ್ ಟೆಲಿಂಗ್ ಯು ಒನ್ಸ್ ಅಗೇನ್, ಐ ಆಮ್ ರಿಮೈಂಡಿಂಗ್ ಯು. ಓಕೆ, ನಿಮಗೆ ಇದೆಲ್ಲ ಬೇಸಿಕ್ಸ್ ಬೇಡ ಅಂದರೆ 2x ಸ್ಪೀಡಲ್ಲಿ ವಾಚ್ ಮಾಡಿಬಿಟ್ಟು ಮುಂದೆ ಹೋಗಿ ವಾಚ್ ಮಾಡಿ. ಸಮ್ ಸ್ಟೂಡೆಂಟ್ಸ್ ರಿಕ್ವೈರ್ ದ ಬೇಸಿಕ್ಸ್, ಅದಕ್ಕೆ ನಾನು ಟೀಚ್ ಮಾಡ್ತಾ ಇರೋದು. ಓಕೆ, ರೈಟ್? ಸೆಟ್ ಅಂತ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ. ಜಸ್ಟ್ ಏನು, ಕ್ಯಾಪಿಟಲ್ ಲೆಟರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಕರ್ಲಿ ಬ್ರ್ಯಾಕೆಟ್ಸ್ ಮಧ್ಯದಲ್ಲಿ ಕೆಲವೊಂದು ಎಲಿಮೆಂಟ್ಸ್ ಬರಿತೀವಿ. ಇವನ್ನ ಎಲಿಮೆಂಟ್ಸ್ ಅಂತ ಕರಿತೀರಾ ಅಥವಾ ಮೆಂಬರ್ಸ್ ಆಫ್ ದ ಸೆಟ್. ಓಕೆ, ಸೊ ಆ ಎಲಿಮೆಂಟ್ಸ್ ಬರೆದುಬಿಟ್ಟು ಈ ರೀತಿ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ? ಸೆಟ್ ಅಂತ ಕರಿತೀವಿ. ಇದೇ ರೀತಿ ನೀವು ಇನ್ನೊಂದು ಕಾನ್ಸೆಪ್ಟ್ ಕಲ್ತಿರ್ತೀರ, ದಟ್ ಈಸ್ ನಥಿಂಗ್ ಬಟ್ ಕಾರ್ಟೀಷಿಯನ್ ಪ್ರಾಡಕ್ಟ್, ರೈಟ್? ದೀಸ್ ಆರ್ ಆಲ್ ಯುವರ್ ಫಸ್ಟ್ ಪ್ಯೂ ಬೇಸಿಕ್ಸ್. ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂದರೆ ಏನು? ಎರಡು ಸೆಟ್ಸ್ಗಳ ನಡುವೆ ನಾನು ಪ್ರಾಡಕ್ಟ್ ಮಾಡಬೇಕು ಅಂತ, ಎ ಇಂಟು ಬಿ ಮಾಡಬೇಕು ಅಂದ್ಕೊಳ್ಳಿ. ಅದನ್ನು ನಾವು ಓದೋದು ಹೇಗೆ? ಎ ಇಂಟು ಬಿ ಅಥವಾ ಎ ಕ್ರಾಸ್ ಬಿ. ದೆನ್ ಹೌ ಡು ವಿ ಡೂ ಇಟ್ ಈಸ್ ನಥಿಂಗ್ ಬಟ್ ಒನ್ ಎಲಿಮೆಂಟ್ ತೊಗೊಂಡು ಹೋಗಿ ಈ ಸೆಟ್ಟಲ್ಲಿರುವಂಥ ಎರಡೂ ಎಲಿಮೆಂಟ್ಸ್ ಜೊತೆ ಪೇರಿಂಗ್ ಮಾಡ್ತೀರಾ. ದಟ್ ಈಸ್ ನಥಿಂಗ್ ಬಟ್ 1, 1, 2. ಇದೇ ರೀತಿ ಎರಡನೇ ಎಲಿಮೆಂಟು ಅಷ್ಟೇ 2, 1, 2, 2. ಮೂರನೇ ಎಲಿಮೆಂಟು ಅಷ್ಟೇ 3, 1, 3, 2, ರೈಟ್? ಸೊ ಈ ರೀತಿ ಪೇರಿಂಗ್ ಮಾಡಿ ಏನು ಬರೀತಿರಲ್ಲ ಅದನ್ನು ನೀವೇನಂತ ಕರಿತೀರಾ? ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಕರಿತೀರಾ. ಈ ಪೇರ್ ಏನು ಬರೆದಿದ್ದೀರಲ್ಲ ಇದನ್ನು ನೀವೇನಂತ ಹೇಳ್ತೀರಾ ಅಂದರೆ ಆರ್ಡರ್ಡ್ ಪೇರ್. ಇವೆಲ್ಲ ನೀವು ಕಲ್ತಿದ್ದೀರಾ. ಓಕೆ, ರೈಟ್? ಇನ್ನು ಡೀಟೇಲಾಗಿ ಬೇಕಂದರೆ I'll put the link in the description, or you can directly go and watch it on the channel. It is available. Class 11th in the relations functions, right? ಓಕೆ, ಇನ್ನು ಇದೇನು ಆರ್ಡರ್ಡ್ ಪೇರ್. ಪರ್ಟಿಕ್ಯುಲರಾಗಿ ಆರ್ಡರ್ಡ್ ಪೇರೇ ಯಾಕೆ ಹೇಳ್ತೀರಾ? ಯಾಕಂದರೆ ಫಸ್ಟ್ ಎಲಿಮೆಂಟ್ ಆಲ್ವೇಸ್ ರೆಪ್ರೆಸೆಂಟ್ಸ್ ಫಸ್ಟ್ ಸೆಟ್, ಸೆಕೆಂಡ್ ಎಲಿಮೆಂಟ್ ಆಲ್ವೇಸ್ ರೆಪ್ರೆಸೆಂಟ್ ಸೆಕೆಂಡ್ ಸೆಟ್. ಒಂದು ಪರ್ಟಿಕ್ಯುಲರ್ ಆರ್ಡರಲ್ಲಿ ನಾನು ಬರ್ದಿದ್ದೀನಿ. ಪೇರ್ ಅಂದರೆ ಜೋಡಿ, ಎರಡು, ರೈಟ್? ಓಕೆ, ನೆಕ್ಸ್ಟು ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಲರ್ನ್ಡ್, ದಟ್ ಈಸ್ ನಥಿಂಗ್ ಬಟ್ ಎಷ್ಟು ಎಲಿಮೆಂಟ್ಸ್ ಇರ್ತವೆ. ಈಗ ಎ ಕ್ರಾಸ್ ಬಿ ಅಲ್ಲಿ ಎಷ್ಟು ಎಲಿಮೆಂಟ್ ಇದೆ? 1, 2, 3, 4, 5, 6, ರೈಟ್? ಈಗ ಪ್ರತಿ ಸತಿ ಈ ರೀತಿ ಕೌಂಟ್ ಮಾಡೋಕ್ಕಾಗುತ್ತಾ? ಇಲ್ಲ. ಸೊ ದೇರ್ ಫೋರ್ ವಿ ಹ್ಯಾವ್ ಲರ್ನ್ಡ್ ದ ಫಾರ್ಮುಲಾ, ದಟ್ ಈಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ set A cross B is nothing but number of elements in the set A into number of elements in the set B, ರೈಟ್? ಸೊ ಎ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ? 3 ಇಂಟು ಬಿ ಸೆಟ್ಟಲ್ಲಿ ಎಷ್ಟಿದೆ? 2 ಈಸ್ ಈಕ್ವಲ್ ಟು 3 ಇಂಟು 2 6. ನೋಡಿ, 6 ಎಲಿಮೆಂಟ್ಸ್ ಇದ್ದಾವೆ, ಹೌದಲ್ವಾ? ಸೊ ಈ ರೀತಿ ನಾವು ಡೈರೆಕ್ಟ್ ಫಾರ್ಮುಲಾಯಿಂದ ಹೇಳಬಹುದು. ಅದೇ ರೀತಿ ನೀವು ಇನ್ನೊಂದು ಕಾನ್ಸೆಪ್ಟ್ ಕಲ್ತಿದ್ದೀರಾ, ನೋಟ್ ಪಾಯಿಂಟ್ ಅಂತ ಬರ್ಸಿದ್ದೆ ನಾನು. ದಟ್ ಈಸ್ ನಥಿಂಗ್ ಬಟ್ ಎ ಕ್ರಾಸ್ ಬಿ, ಬಿ ಕ್ರಾಸ್ ಎ ಎರಡೂ ಕೂಡ ಬೇರೆ ಬೇರೆ ಇರ್ತವೆ, ರೈಟ್? ಬಿ ಕ್ರಾಸ್ ಎ. ಓಕೆ, ನಂಬರ್ ಆಫ್ ಎಲಿಮೆಂಟ್ಸ್ ಸೇಮ್ ಇರುತ್ತೆ ಬಟ್ ಎಲಿಮೆಂಟ್ಸ್ ಬೇರೆ ಇರುತ್ತೆ. ಎ ಕ್ರಾಸ್ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ. ಬಿ ಕ್ರಾಸ್ ಎ ಅಂದ್ರೆ ಏನು? ಎಲ್ಲ ಫ್ಲಿಪ್ ಆಗಿಬಿಡುತ್ತೆ, ಉಲ್ಟಾ. 2, 1, 1, 2, 2, 2, 3, 1 ಇರೋದು 1, 3 ಆಗುತ್ತೆ. 3, 2 ಇರೋದು 2, 3 ಆಗುತ್ತೆ. ಎಲ್ಲ ಫ್ಲಿಪ್ ಆಗುತ್ತೆ, ಹೌದಲ್ವಾ? ಯಾಕಂದರೆ ಬಿ ಫಸ್ಟ್ ಸೆಟ್. ಆವಾಗ ಫಸ್ಟ್ ಎಲಿಮೆಂಟ್ಸ್ ಎಲ್ಲವೂ ಕೂಡ ನಮಗೆ ಬರೋದು ಬಿ ಸೆಟ್ಟಿಂದ. ಸೆಕೆಂಡ್ ಎಲಿಮೆಂಟ್ಸ್ ಎಲ್ಲ ಬಂದರೆ ಎ ಸೆಟ್ಟಿಂದ ಬರುತ್ತೆ, ರೈಟ್? ಸೊ ದೇರ್ ಫೋರ್ ಎ ಕ್ರಾಸ್ ಬಿ, ಬಿ ಕ್ರಾಸ್ ಎ ಸೇಮ್ ಅಂತೂ ಆಗೋಕ್ಕೆ ಚಾನ್ಸೇ ಇಲ್ಲ. ಬಟ್ ನಂಬರ್ ಆಫ್ ಎಲಿಮೆಂಟ್ಸ್ ವಿಲ್ ಬಿ ಸೇಮ್. ಯಾಕೆ? ಎನ್ ಆಫ್ ಬಿ ಇಂಟು ಎನ್ ಆಫ್ ಎ ಆದರೂ ಮಾಡಿರಿ, ಎನ್ ಆಫ್ ಎ ಇಂಟು ಎನ್ ಆಫ್ ಬಿ ಆದರೂ ಮಾಡಿರಿ. ಪ್ರಾಡಕ್ಟ್ ಈಸ್ ಆಲ್ವೇಸ್ ಕಾಂಪಿಟೇಟಿವ್.
Okay, so 3 into 2 or 2 into 3, answer is always 6. That's the reason number of elements are same. ಅದೊಂದು. ನೆಕ್ಸ್ಟ್ ಬಂದುಬಿಟ್ಟು ನೀವು ಕಲ್ತಿದ್ದೀರಾ ದ ರಿಯಲ್ ಡೆಫಿನಿಷನ್, ದಟ್ ಈಸ್ ನಥಿಂಗ್ ಬಟ್ ರಿಲೇಷನ್ಸ್. ರಿಲೇಷನ್ಸ್ ಅಂದರೆ ಏನು? ರಿಲೇಷನ್ ಅಂದರೆ ಸಿಂಪಲ್ಲು. ಅವ್ರು ಏನು ಮಾಡ್ತಾರೆ ನಿಮಗೆ ಅಂದರೆ ಆರ್ಡರ್ಡ್ ಪೇರ್ಸ್ ತಗೊಂಡು ಬಂದು ಬರೀರಿ ಅಂತ ಹೇಳ್ತಾರೆ. ಎಕ್ಸ್ ಕಾಮ ವೈ ಸಚ್ ದಟ್, ಈ ಚುಕ್ಕಿ ಬರಲ್ಲ, ಓಕೆ, ಎಕ್ಸ್ ಕಾಮ ವೈ ಸಚ್ ದಟ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ ಅಂತ ಅನ್ಕೊಳ್ಳೋಣ. ಗ್ರೇಟರ್ ದ್ಯಾನ್ ವೈ ಅಂದರೆ ಏನು? ನೀವೇನು ಕಾರ್ಟೀಷಿಯನ್ ಪ್ರಾಡಕ್ಟ್ ಬರ್ದಿದ್ದೀರಲ್ಲ, ಕಾರ್ಟೀಷಿಯನ್ ಪ್ರಾಡಕ್ಟ್ ಒಳಗಡೆಯಿಂದ ಆರ್ಡರ್ಡ್ ಪೇರ್ಸ್ನ ತೊಗೊಂಬಂದು ಇನ್ನೊಂದು ಸೆಟ್ ಫ್ರೇಮ್ ಮಾಡಬೇಕು. ಓಕೆ, ಬಟ್ ದ ಕಂಡೀಷನ್ ಈಸ್ ಏನಂದರೆ ಈ ಆರ್ಡರ್ಡ್ ಪೇರ್ ಆರ್ ಇದಾವಲ್ಲ, ಈ ಆರಲ್ಲಿ ಇದನ್ನು ಸ್ಯಾಟಿಸ್ಫೈ ಮಾಡ್ತಾ ಇರುವಂತಹ ಆರ್ಡರ್ಡ್ ಪೇರ್ ಯಾವ್ಯಾವ ಇದಾವೋ ಅವನ್ನಷ್ಟೇ ಬರೀಬೇಕು ನಾನಿಲ್ಲಿ. ಓಕೆ, ಸೊ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ ಅಂದ್ರೇನು? ಎಕ್ಸ್ ಅಂದರೆ ಫಸ್ಟ್ ಎಲಿಮೆಂಟ್, ವೈ ಅಂದರೆ ಸೆಕೆಂಡ್ ಎಲಿಮೆಂಟ್. ಓಕೆ, ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್ ಆಫ್ ದ ಫಾರ್ಮ್ ಎಕ್ಸ್ ಕಾಮ ವೈ. ಅದರಲ್ಲಿ ಎಕ್ಸು ವೈಗಿಂತ ದೊಡ್ಡದಿರಬೇಕು. ಅಂಥದ್ದು ಯಾವ್ದ್ಯಾವ್ದಿದೆ ನೋಡ್ರಿ. 1 ಇಲ್ಲ 1, 2 ದೊಡ್ಡದು, ವೈ ಈಸ್ ಗ್ರೇಟರ್ ಹಿಯರ್. ಅಗೇನ್ ಹಿಯರ್ 2, 1 ಅಂದರೆ ಎಕ್ಸ್ ಈಸ್ ಗ್ರೇಟರ್ ದೆನ್ ವೈ ತಾನೆ. ಸೊ 2, 1 ಪಾಸಿಬಲ್. ನೆಕ್ಸ್ಟ್ 2, 2 ಈಕ್ವಲ್ ಇದೆ. ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಕೊಟ್ಟಿಲ್ಲ, ಗ್ರೇಟರ್ ದ್ಯಾನ್ ಅಷ್ಟೇ ಕೊಟ್ಟಿರೋದು. ಸೊ ನಾಟ್ ಪಾಸಿಬಲ್. 3, 1 ಎಸ್ ಇಟ್ ಈಸ್ ಪಾಸಿಬಲ್. 3, 2 ಎಸ್ ಇಟ್ ಈಸ್ ಪಾಸಿಬಲ್, ರೈಟ್? ಸೊ ರಿಲೇಷನ್ ಅಂದರೆ ಏನು? ನಿಮ್ಮ ಕಾರ್ಟೀಷಿಯನ್ ಪ್ರಾಡಕ್ಟ್ ಒಳಗಡೆ ಇರುವಂತಹ ಆರ್ಡರ್ಡ್ ಪೇರಿಂದ ಕೆಲವೊಂದನ್ನು ಮಾತ್ರ ಸೆಲೆಕ್ಟ್ ಮಾಡಿ ಬರಿಬೇಕು. ಆ ಕೆಲವೊಂದು ಯಾವುದು ಅಂತಂದರೆ ದಟ್ ಡಿಪೆಂಡ್ಸ್ ಆನ್ ದ ಕ್ವಶನ್. ಅವ್ರು ಯಾವ ಕಂಡೀಷನ್ ಕೊಟ್ಟಿದ್ದಾರೆ ಅದನ್ನು ಸ್ಯಾಟಿಸ್ಫೈ ಯಾರ್ಯಾರು ಮಾಡ್ತಿದ್ದಾರೋ ಅವ್ರನ್ನಷ್ಟೇ ಈ ಕಡೆ ಕರ್ಕೊಂಬಂದು ಈ ಸೆಟಲ್ಲಿ ಇಡಬೇಕಷ್ಟೆ. ಓಕೆ, ಸೊ ಜಸ್ಟ್ ಲೈಕ್ ಹೆಂಗೆ ಅಂತಂದರೆ ಹೇಗೆ ಹೇಳ್ಬೋದು? ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಕಣ್ಮುಂದೆ ಒಂದಿಷ್ಟು ಬಿಸ್ಕಿಟ್ಸು ಒಂದಿಷ್ಟು ಚಾಕ್ಲೇಟ್ಸ್ ಇಡ್ತೀವಪ್ಪ. ಇಟ್ಬಿಟ್ಟು ನಾವೇನು ಮಾಡ್ತೀವಿ, ಒಂದು ಬಕೆಟ್ ಇಡ್ತೀನಿ ಮುಂದೆ, ಒಂದು ಸ್ಮಾಲ್ ಬೌಲ್, ನಾಟ್ ರಿಕ್ವರ್ಡ್ ಬಕೆಟ್ ಆಲ್ಸೋ, ಸ್ಮಾಲ್ ಬೌಲ್. ಆ ಬೌಲ್ ಮೇಲ್ಗಡೆ ಏನು ಬರಿತೀವಿ? ಬಿಸ್ಕೆಟ್ಸ್ ಅಂತ ಪೇಸ್ಟ್ ಮಾಡ್ತೀನಿ. ನೀವು ಈಗ ನಿಮ್ಮ ಹತ್ರ ಮುಂದೆ ಏನು ಸ್ನ್ಯಾಕ್ಸ್ ಎಲ್ಲ ಐಟಮ್ಸ್ ಇದಾವಲ್ಲ, ಬಿಸ್ಕೆಟ್ಸು, ಚಾಕ್ಲೇಟು, ಕುರ್ಕುರಿ ಏನೆಲ್ಲ ಇದ್ದಾವೆ, ಅದರಲ್ಲಿ ಬಿಸ್ಕೆಟ್ಸ್ ಮಾತ್ರ ಸೆಲೆಕ್ಟ್ ಮಾಡಿಬಿಟ್ಟು ಆ ಬೌಲಲ್ಲಿ ಇಡಬೇಕು. ಯಾಕಂದರೆ ಆ ಬೌಲಿಂದ ಹೆಸರೇನು? ಬಿಸ್ಕೆಟ್ ಅಂತೇಳಿ. ಓಕೆ, ಅದ್ರ ಮೇಲೆ ನಾನು A4 ಶೀಟಲ್ಲಿ ಪೇಸ್ಟ್ ಮಾಡಿರೋದು ಏನಿದೆ ಬಿಸ್ಕೆಟ್ ಅಂತ. ಹಾಗಾಗಿ ನೀವು ಬಿಸ್ಕೆಟ್ ಅಷ್ಟು ಸೆಲೆಕ್ಟ್ ಮಾಡಿ ಆ ಬೌಲಲ್ಲಿ ಹಾಕ್ತೀರಾ. ಅದೇ ರೀತಿ ಇಲ್ಲಿ ಬರ್ದಿರೋದೇನು? ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ. ಸೊ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ ಇರುವಂಥ ಆರ್ಡರ್ಡ್ ಪೇರ್ ಮಾತ್ರ ಸೆಲೆಕ್ಟ್ ಮಾಡಿ ಆರಲ್ಲಿ ಬರಿತೀರಾ ರಿಲೇಷನ್. ಓಕೆ, ಸೊ ದಿಸ್ ಯು ಹ್ಯಾವ್ ಲರ್ನ್ಡ್ ಎರ್ಲಿಯರ್. ನೆಕ್ಸ್ಟ್ ನಂಬರ್ ಆಫ್ ರಿಲೇಷನ್ಸ್ ಕೂಡ ನಿಮಗೆ ಗೊತ್ತಿದೆ. ನಂಬರ್ ಆಫ್ ರಿಲೇಷನ್ಸ್ ಎಷ್ಟಾಗುತ್ತೆ ನಿಮಗೆ ಗೊತ್ತು. ನಂಬರ್ ಆಫ್ ರಿಲೇಷನ್ಸ್ ಇಸ್ ನಥಿಂಗ್ ಬಟ್ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟು? 2 to the power of n of a ಕ್ರಾಸ್ ಬಿ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ತಾನೆ. ಯಾಕೆ ನಾನು ಹೇಳಿದೆ ನಿಮಗೆ, ಒಂದು ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತಾವೋ ಅದರಲ್ಲಿ ಅದರದ್ದು ಸಬ್ಸೆಟ್ಸ್ ಬೇಕು ಅಂತ ಅಂದರೆ 2 to the power of ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಟ್ ಸೆಟ್ ಅಂತ ಹೇಳ್ತೀವಿ. ಈಗ ನಮ್ಮ ಹತ್ರ ಇರೋ ಸೆಟ್ ರಿಲೇಷನ್ ಬರೀಬೇಕಾದ್ರೆ ನಮ್ಮ ಹತ್ರ ಇರೋ ಸೆಟ್ ಯಾವುದು? ಎ ಕ್ರಾಸ್ ಬಿ ತಾನೆ. ಸೊ ದೇರ್ ಫೋರ್ 2 power n of a ಕ್ರಾಸ್ ಬಿ. ಗಾಟ್ ಇಟ್? ಇದರಲ್ಲಿ ಎಷ್ಟು ಎಲಿಮೆಂಟ್ ಇರುತ್ತೋ ಅಷ್ಟೇ ನಮ್ಮ ಎಲಿಮೆಂಟ್ಸ್ ರಿಲೇಷನ್ಸ್, ಅಷ್ಟು ನಂಬರ್ ಆಫ್ ರಿಲೇಷನ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ಇವೆಲ್ಲ ನೀವು ಕಲ್ತಿದ್ದೀರಾ. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಲರ್ನ್ಡ್ ಈಸ್ ಡೊಮೈನ್ ಆಫ್ ರಿಲೇಷನ್. ಓಕೆ, ಡೊಮೈನ್ ಅಂತ ಅಂದರೆ ಡೊಮೈನ್ ಸ್ಪೆಲ್ಲಿಂಗ್ ನೀಟಾಗಿ ನೋಡ್ಕೋಬೇಕು. ಡೊಮೈನ್ ನೀವು ಕಲ್ತಿದ್ದೀರಾ ಏನಂತ ಅಂದರೆ ಫಸ್ಟ್ ಕಾಂಪೊನೆಂಟ್ಸ್. ಅದನ್ನು ಇನ್ನೂ ನೀಟಾಗೆ ಈ ಥರ ಸೆಟ್ ಬಿಲ್ಡರ್ ಫಾರ್ಮ್ ಬರೀಬೇಕು ಅಂದರೆ ಏನೇ ಫಸ್ಟ್ ಕಾಂಪೊನೆಂಟ್ಸ್ ಅಂದರೆ ಯಾರ್ದು? ಆಫ್ ಆರ್ಡರ್ಡ್ ಪೇರ್ಸ್ ಆಫ್ ರಿಲೇಷನ್ ಆರ್. ಓಕೆ, ಅಂದರೆ ಈ ಆರಲ್ಲಿ ಇರುವಂಥ ಫಸ್ಟ್ ಎಲಿಮೆಂಟ್ಸ್ಗಳು ನಿಮಗೆ ಡೊಮೈನ್ ಆಗುತ್ತೆ. ಸೆಕೆಂಡ್ ಕಾಂಪೊನೆಂಟ್ಸ್ಗಳೆಲ್ಲ ಏನಾಗ್ಬಿಡ್ತವೆ? ಸೆಕೆಂಡ್ ಕಾಂಪೊನೆಂಟ್ಸ್ ವಿಲ್ ಬಿ ರೇಂಜ್. ಓಕೆ, ಗೊತ್ತಿರಲಿ, ಸೆಕೆಂಡ್ ಕಾಂಪೊನೆಂಟ್ಸು ರೇಂಜು. ಆದರೆ ಸೆಕೆಂಡ್ ಸೆಟ್ ಇದೆಯಲ್ಲ, ಈ ಆರ್ ಬರಿಬೇಕಾದ್ರೆ ನಾವು ಯೂಸ್ ಮಾಡಿರೋದು ಎ ಕ್ರಾಸ್ ಬಿ ತಾನೆ. ಸೊ ಸೆಕೆಂಡ್ ಸೆಟ್ ಇದೆಯಲ್ಲ ಅದನ್ನು ಏನಂತ ಕರಿತೀರಾ? ಕೋಡೊಮೈನ್. ಓಕೆ, ಸೆಕೆಂಡ್ ಸೆಟ್, ಕಂಪ್ಲೀಟ್ ಸೆಟ್ ಬಿ, ಸೆಕೆಂಡ್ ಸೆಟ್ ಎ ಇಂದ ಬಿ. ಇಫ್ ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ ಎ ಟು ಬಿ ಅಂದರೆ ಈ ಎರಡನೇ ಸೆಟ್ನ ನಾವೇನಂತ ಕರಿತೀವಿ? ಕೋಡೊಮೈನ್. ಓಕೆ, ಆ್ಯಂಡ್ ಆಲ್ವೇಸ್ ರಿಮೆಂಬರ್, ರೇಂಜಲ್ಲಿ ಇರುವಂಥ ಎಲಿಮೆಂಟ್ಸು ಎರಡನೇ ಸೆಟ್ಟಲ್ಲಿ ಇರುವಂಥ ಎಲಿಮೆಂಟ್ಸ್ಗಿಂತ ಕಮ್ಮಿ ಇರ್ಬೋದು ಅಥವಾ ಈಕ್ವಲ್ ಇರ್ಬೋದು. ದೇರ್ಫೋರ್ ವಿ ಕನ್ಕ್ಲೂಡ್ ದಟ್ ರೇಂಜ್ ಈಸ್ ಆಲ್ವೇಸ್ ಎ ಸಬ್ಸೆಟ್ ಆಫ್ ಕೋಡೊಮೈನ್. ಅರ್ಥ ಆಯ್ತಲ್ಲ? ಸೊ ಇದನ್ನು ಇನ್ನೊಂದು ರೀತಿ ಡಿಫೈನ್ ಮಾಡ್ಬೋದು ಅಂತ ಹೇಳಿದ್ನಲ್ಲ ರೋಸ್ಟರ್ ಫಾರ್ಮಲ್ಲಿ. ಹೆಂಗೆ? ಸೆಟ್ ಆಫ್ ಆಲ್ ಎ ಸಚ್ ದಟ್ ಎ ಕಾಮ ಬಿ ಬಿಲಾಂಗ್ಸ್ ಟು ರಿಲೇಷನ್. ಅಂದರೆ ಏನು? ರಿಲೇಷನಲ್ಲಿ ಇರುವಂತಹ ಎಲ್ಲ ಆರ್ಡರ್ಡ್ ಪೇರ್ಸ್ ಎ ಕಾಮ ಬಿ, ಅದರಲ್ಲಿ ಇರುವಂತಹ ಫಸ್ಟ್ ಎಲಿಮೆಂಟ್ ಎ ಇದೆಯಲ್ಲ ಆ ಸೆಟ್ ನಮಗೆ ಡೊಮೈನ್ ಕೊಡುತ್ತೆ.
ಅರ್ಥ ಆಯ್ತಲ್ಲ? ಓಕೆ. ಸೊ ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಲರ್ನ್ಡ್, ರೈಟ್? ಇನ್ನು ಒಂದು ನಿಮಗೆ ಹೊಸ ಕಾನ್ಸೆಪ್ಟು ಅಥವಾ ನೀವು ಕಲ್ತಿರ್ತೀರ ಅನ್ಕೋತೀನಿ, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. ಏನಂತ ಅಂದರೆ, ಇಲ್ಲಿ ನಿಮಗೆ ತುಂಬ ಬೇಕಾಗುವಂಥದ್ದು ಏನಂದರೆ, ನಾವು ಮುಂಚೆ ಕಲ್ತಿರೋದೇನು, ರಿಲೇಷನ್ ಆರ್ ಫ್ರಮ್ ಎ ಟು ಬಿ ಅಂತ ಕಲ್ತಿದ್ದೀವಿ, ಹೌದಾ? ಈಗ ನಿಮಗೆ ಸೆಕೆಂಡ್ ಪಿ ಯು ಸಿ ಇಲ್ಲಿ ಸಿಗೋದು ನಿಮಗೆ ಏನಂದರೆ, ರಿಲೇಷನ್ ಇನ್ ಸೆಟ್ ಎ ಅಂತ ಸಿಗುತ್ತೆ. ಇದಕ್ಕೂ ಡಿಫ್ರೆನ್ಸ್ ಏನು ಅಂತಂದರೆ, ಇಲ್ಲಿ ನಾವು ರಿಲೇಷನ್ ಬರಿಬೇಕಾದ್ರೆ ಎ ಇಂದ ಬಿ ಸೆಟ್ಟಿಗೆ ಬರಿತೀವಿ. ಕೆಲವೊಂದು ಟೆಕ್ಸ್ಟ್ ಬುಕ್ಸಲ್ಲಿ ಇನ್ ಕೊಡ್ತಾರೆ, ಕೆಲವೊಂದಲ್ಲಿ ರಿಲೇಷನ್ ಆನ್ ಸೆಟ್ ಎ ಅಂತ ಹೇಳ್ತಾರೆ, ಬಟ್ ಒಂದೇ ಸೆಟ್ ಕೊಡ್ತಾರೆ. ಆವಾಗ ನಾವೇನು ಮಾಡಬೇಕಂದ್ರೆ, ರಿಲೇಷನ್ ಎ ಇಂದ ಎಗೆ ಬರಿಬೇಕು. ಓಕೆ, ಇದು ನೀವು ನೆನ್ಪಿಟ್ಕೋಬೇಕಾಗಿರೋದು. ಏನಂತ ಅಂದರೆ, ರಿಲೇಷನ್ ಇನ್ ದ ಸೆಟ್ ಎ ಅಂತ ಕೊಟ್ಟರೆ ಅದ್ರದ್ದು ಮೀನಿಂಗ್ ಏನು ಅಂದರೆ, ನೀವು ಮತ್ತೆ ಅದನ್ನು ಡೌಟ್ ಕೇಳಬಾರ್ದು, ಮ್ಯಾಮ್ ಇನ್ನೊಂದು ಸೆಟ್ ಕೊಟ್ಟೇ ಇಲ್ಲ, ನಾವು ಕಾರ್ಟೇಷಿಯನ್ ಪ್ರಾಡಕ್ಟ್ ಹೇಗೆ ಬರಿಬೇಕು? ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಯು ಹ್ಯಾವ್ ಟು ಯೂಸ್ ದ ಸೇಮ್ ಸೆಟ್ ಎ ಟು ಎ. ಅರ್ಥ ಆಯ್ತಲ್ಲ? ಸೊ ಫಾರ್ ಎಕ್ಸಾಂಪಲ್, ರಿಲೇಷನ್ ಇನ್ ದ ಸೆಟ್ ಎ ಇಸ್ ಈಕ್ವಲ್ ಟು 1, 2 ಕೊಟ್ರಪ್ಪ. ನಮ್ಮ ಹತ್ರ ಎ ಕ್ರಾಸ್ ಎ ಏನಾಗುತ್ತೆ ಅವಾಗ? ಎ ಕ್ರಾಸ್ ಎ ಅಂದರೆ 1, 2 ಇಂದ 1, 2 ತಾನೆ. ಸೊ 1 ಇಂದ ಪೇರಿಂಗ್ ಮಾಡ್ರಿ. ಓಕೆ, ಸೇಮ್ ಸೆಟ್ ಎಲಿಮೆಂಟ್ಸ್ ಜೊತೆಗೆ ಪೇರಿಂಗ್ ಮಾಡಬೇಕು ಒಂದೇ ಸೆಟ್ ಕೊಟ್ಟಾಗ, ನೆನಪಿರಲಿ. ಓಕೆ, ರೈಟ್. ಸೊ ದಿಸ್ ವಾಸ್ ಆಲ್ ಅಬೌಟ್ ಯುವರ್ ಲೈಟ್ ಇಂಟ್ರೊಡಕ್ಷನ್. ಫಂಕ್ಷನ್ಸ್ ಇಂದು ಇದೆ, ಬಟ್ ಫಂಕ್ಷನ್ಸ್ ಇದರಲ್ಲಿ ಸೆಕೆಂಡ್ ಪಿ ಯು ಫಂಕ್ಷನ್ಸ್ ಟಾಪಿಕ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಅಲ್ಲಿ ನಿಮಗೆ ಬೇಸಿಕ್ಸ್ ಹೇಳ್ತೀನಿ. ಇದೆಲ್ಲ ನೀವು ಕಲ್ತಿರೋದು ರಿಲೇಷನ್ಸಲ್ಲಿ ಮಾತ್ರ. ಫಂಕ್ಷನ್ಸ್ ಇಂದು ಬೇಸಿಕ್ಸು ಆಮೇಲೆ ಡೀಲ್ ಮಾಡೋಣ ಇನ್ ದ ನೆಕ್ಸ್ಟ್ ಲೆಕ್ಚರ್ಸ್. ಓಕೆ, ರೈಟ್. ಸೊ ಇಷ್ಟಕ್ಕೊಂದು ಬೇಸಿಕ್ಸು ಅಂದರೆ, ಸೆಟ್ ಅಂದರೆ ಏನು, ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂದರೆ ಏನು, ಆರ್ಡರ್ಡ್ ಪೇರ್ ಅಂದರೆ ಏನು, ಡೊಮೈನ್ ಅಂದರೆ ಏನು, ರೇಂಜ್ ಅಂದರೆ ಏನು, ಕೋಡೊಮೈನ್ ಅಂದರೆ ಏನು, ರಿಲೇಷನ್ ಫ್ರಮ್ ಸೆಟ್ ಎ ಟು ಬಿ ಅಂದರೆ ಏನು, ರಿಲೇಷನ್ ಇನ್ ಸೆಟ್ ಎ ಅಷ್ಟೇ ಕೊಟ್ಟರೆ ಏನು ಮೀನಿಂಗು, ಇವೆಲ್ಲ ನಿಮಗೆ ಗೊತ್ತಿರಬೇಕು. ಓಕೆ, ಇವೆಲ್ಲ ಗೊತ್ತಿದ್ದರೆ ಯು ವಿಲ್ ಫೀಲ್ ಬೆಟರ್ ಟು ಸ್ಟಡಿ ದ ಸೆಕೆಂಡ್ ಪಿ ಯು ಸಿ ರಿಲೇಷನ್ಸ್ ಟಾಪಿಕ್. ಸೆಕೆಂಡ್ ಪಿ ಯು ಸಿ ರಿಲೇಷನ್ಸಿಗೆ ಬಂದಾಗ ನಿಮಗೆ ಆ್ಯಕ್ಚುಲಿ ಇರೋದೇನಂತಂದರೆ, ಬರೀ ಒಂದೇ ಒಂದು ಕಾನ್ಸೆಪ್ಟು, ದಟ್ ಈಸ್ ನಥಿಂಗ್ ಬಟ್ ಟೈಪ್ಸ್ ಆಫ್ ರಿಲೇಷನ್ಸ್ ಅಂತೇಳಿ ಹೊಸ ಟಾಪಿಕ್ ಇದೆ. ಓಕೆ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ what are the types of relations that are present. Okay, based on certain properties, there will be certain types of relation which you have to understand. Okay, so let's get into types of relations. ಸೊ ಟೈಪ್ಸ್ ಆಫ್ ರಿಲೇಷನ್ ಕಲಿಯೋದಕ್ಕಿಂತ ಮುಂಚೆ ಇವೆರಡು ಪಾಯಿಂಟ್ಸ್ ಕೂಡ ನಿಮಗೆ ಜನರಲಾಗಿ ಗೊತ್ತಿರಬೇಕು. ಓಕೆ, ಲೆಟ್ಸ್ ನಾಟ್ ಮಿಸ್ ದೀಸ್ ಕಾಮನ್ ಪಾಯಿಂಟ್ಸ್. ದಟ್ ಈಸ್ ನಥಿಂಗ್ ಬಟ್, ಇದನ್ನು ಆಲ್ರೆಡಿ ಹೇಳಿದ್ದೀನಿ ಈಗ ತಾನೆ. ರಿಲೇಷನ್ ಇನ್ ಎ ಸೆಟ್ ಎ ಈ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಂದರೆ ಏನು? ರಿಲೇಷನ್ ಇನ್ ಎ ಸೆಟ್ ಎ ಅಂತ ಕೊಟ್ಟಾಗ ಒಂದೇ ಸೆಟ್ ಇದೆ. ಒಂದೇ ಸೆಟ್ ಅಂತ ಅಂದರೆ ನಾವು ಆರ್ಡರ್ಡ್ ಪೇರ್ಸ್ ಎಲ್ಲಿಂದ ಬರೀಬೇಕು? ಕಾರ್ಟೇಷಿಯನ್ ಪ್ರಾಡಕ್ಟ್ ಮಾಡಬೇಕು ಅಂದರೆ ದೆನ್ ಯು ವಿಲ್ ಯೂಸ್ ದ ಸೇಮ್ ಸೆಟ್, ದ ಎಲಿಮೆಂಟ್ಸ್ ಆಫ್ ಸೇಮ್ ಸೆಟ್. ಓಕೆ, ಆ್ಯಂಡ್ ಅವನ್ನ ನೀವು ಪೇರಿಂಗ್ ಮಾಡ್ತೀರಾ. ಓಕೆ, ಸೊ ದೇರ್ಫೋರ್ ನಾವೇನಂತೀವಿ, ದಟ್ ಈಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಆ್ಯಂಡ್ ಇನ್ನೂ ಒಂದು ಏನು ಅಂತ ಅಂದರೆ, ನಿಮಗೆ ಇನ್ ಕೇಸ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂತ ಬರಿತೀರಲ್ಲ, ರಿಲೇಷನಲ್ಲಿ ಬಿಲಾಂಗ್ ಆಗುತ್ತೆ ಅಂತ, ಅದು ಬರಿತೀರಾ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್. ನಾವು ಅದನ್ನು ಓದೋದು ಹೇಗೆ ಅಂದರೆ, ಎ ಈಸ್ ರಿಲೇಟೆಡ್ ಟು ಬಿ ಅಂಡರ್ ದ ರಿಲೇಷನ್ ಆರ್ ಅಂತ ಓದ್ತೀವಿ. ಓಕೆ, ಅದನ್ನು ಇನ್ನೊಂದು ವೇ ಅಲ್ಲಿ ಈ ರೀತಿ ಆದರೂ ಬರಿಬೋದು, ಅಥವಾ ಇನ್ನೊಂದು ವೇ ಏನು ಅಂದರೆ, ಎ ರಿಲೇಟೆಡ್ ಟು ಬಿ ಅಂದರೆ ಏನು, ಎ ಮತ್ತು ಬಿ ಎರಡು ಕೂಡ ಆರ್ಡರ್ಡ್ ಪೇರ್ಸ್ ಆಗಿದ್ದಾವೆ ಅಂತ ಅರ್ಥ ಅಲ್ಲಿಗೆ. ಓಕೆ, ಸೊ ಇವೆರಡು ನಿಮಗೆ ಗೊತ್ತಿರಬೇಕು ಜನರಲ್ ಆಗಿ, ರೈಟ್? ನಾವು ಕಮಿಂಗ್ ಟು ಟೈಪ್ಸ್ ಆಫ್ ರಿಲೇಷನ್ಸ್, ಲೆಟ್ ಅಸ್ ಜಸ್ಟ್ ಬಿಗಿನ್ ಇಟ್ ವಿತ್ ಫಸ್ಟ್ ಒನ್, ದಟ್ ಈಸ್ ನಥಿಂಗ್ ಬಟ್ ಎಂಟಿ ಬಾರ್ ವಾಯ್ಡ್ ರಿಲೇಷನ್ ಅಥವಾ ನಲ್ ರಿಲೇಷನ್ ಅಂತಲೂ ಕರೀತಾರೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಒಂದೇ ವರ್ಡು, ದಟ್ ಈಸ್ ನಥಿಂಗ್ ಬಟ್ ಎಂಟಿ ರಿಲೇಷನ್. ಎಂಟಿ ರಿಲೇಷನ್ ಅಂದರೆ ಏನು? ಎಂಟಿ ರಿಲೇಷನ್ ಅಂತ ಬಂದಾಗ ಅದನ್ನು ಯಾವ ರೀತಿ ಹೇಳ್ತೀರಾ? ನೀವು ಸೆಟ್ಸಲ್ಲಿ ಕಲ್ತಿದ್ದೀರಾ. ಎಂಟಿ ಸೆಟ್ ಅಂದರೆ ಏನು? ಒಂದು ಸೆಟ್ಟು ಯಾವುದರಲ್ಲಿ ಯಾವ ಎಲಿಮೆಂಟ್ಸು ಇರೋದಿಲ್ಲ, ಖಾಲಿ, ಟೋಟಲಿ ಸೆಟ್ ವಿತ್ 0 ಎಲಿಮೆಂಟ್ಸ್ ಈಸ್ ನಥಿಂಗ್ ಬಟ್ ಎಂಟಿ ಸೆಟ್. ಸಿಮಿಲರ್ಲಿ ರಿಲೇಷನ್ ಇನ್ ವಿಚ್ ದೇರ್ ಆರ್ ನೋ ಎಲಿಮೆಂಟ್ಸ್. ಓಕೆ, ಮೀನಿಂಗ್ ಏನು? ಯಾವ ರಿಲೇಷನಲ್ಲಿ ಯಾವ ಎಲಿಮೆಂಟ್ಸ್ ಇರೋದಿಲ್ಲ, ಸಿಂಪಲ್ ಥಿಂಗ್, ದಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ರಿಲೇಷನ್ ಈಸ್ ಈಕ್ವಲ್ ಟು 0. ಸಚ್ ಕೈಂಡ್ ಆಫ್ ಸೆಟ್ ಈಸ್ ಕಾಲ್ಡ್ ಆಸ್ empty, such kind of relation is called as empty relation. So let me give you an example. For example, one set ಕೊಡ್ತೀನಿ, a is equal to 1, 2, 3. ಫಸ್ಟ್ ರಿಲೇಷನ್ ಬರೆಯೋದಕ್ಕಿಂತ ಮುಂಚೆ ಕಾರ್ಟೇಷಿಯನ್ ಪ್ರಾಡಕ್ಟ್ ಬರಿಬೇಕಾ? ಎ ಕ್ರಾಸ್ ಎ ಅಂದರೆ ಏನು? 1, 2, 3 ಜೊತೆಗೆ 1, 2, 3ನೇ ಪೇರಿಂಗ್ ಮಾಡಿ, ಅಂದರೆ 3 × 3 9 ಎಲಿಮೆಂಟ್ಸ್. 1, 1, 1, 2, 1, 3. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಜೊತೆ ಪೇರಿಂಗ್ ಮಾಡಿದ್ರೆ 2, 1, 2, 2, 2, 3. ಥರ್ಡ್ ಎಲಿಮೆಂಟ್ 3, 1, 3, 2, 3, 3.
ರೈಟ್. ಸೊ ಈ ರೀತಿ ಪೇರಿಂಗ್ ಮಾಡಬಹುದು. ಓಕೆ, ಸೊ ಪೇರಿಂಗ್ ಮಾಡಿದ್ಮೇಲೆ ಈಗ ನಾನು ರಿಲೇಷನ್ ನಿಮಗೆ ಡಿಫೈನ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ ಕ್ಲೀನಾಗೆ. ರಿಲೇಷನ್ ಎ ಕಾಮ್ ಸೆಟ್ ಆಫ್ ಆಲ್ ಎ ಕಾಮ ಬಿ ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್ ಎ ಕಾಮ ಬಿ ಅಂದರೆ ಎಲ್ಲ ಆರ್ಡರ್ಡ್ ಪೇರ್ಸ್ ಎ ಕಾಮ ಬಿ ಬರೀರಿ ಸಚ್ ದಟ್ ಇಲ್ಲೊಂದು ಕಂಡೀಷನ್ ಕೊಡ್ತೇನೆ, ಅದನ್ನು ಸ್ಯಾಟಿಸ್ಫೈ ಯಾವ್ಯಾವ ಆರ್ಡರ್ಡ್ ಪೇರ್ಸ್ ಈ 9ರಲ್ಲಿ ಯಾವ್ದು ಮಾಡುತ್ತೋ ಅದನ್ನು ಇಲ್ಲಿ ತಗೊಂಡು ಬರಿಬೇಕು. ಓಕೆ ರೈಟ್. ಸೊ ಎ ಪ್ಲಸ್ ಬಿ ಈಸ್ ಗ್ರೇಟರ್ ದ್ಯಾನ್ 10 ಅಂತ ಬರಿತೀನಿ. ಅಂದರೆ ಆರ್ಡರ್ಡ್ ಪೇರ್ ತಗೊಳ್ರಿ, ಎ ಮತ್ತು ಬಿನ ಆ್ಯಡ್ ಮಾಡಿ, ಆ ಸಮ್ಮು ಆ್ಯಡ್ ಮಾಡಿದ್ಮೇಲೆ ಬರೋ ಆನ್ಸರು 10ಕ್ಕಿಂತ ಜಾಸ್ತಿ ಇದ್ದರೆ ಇದರಲ್ಲಿ ಬರೀರಿ ಅಂತ. ಸೊ ಲೆಟ್ ಅಸ್ ಟ್ರೈ. ಆರ್ 1,1 ಇಲ್ಲಿ ಬರಿಬಹುದಾ? ಚೆಕ್ ಮಾಡಿ. 1,1 ಇಲ್ಲಿ ಬರಿಬೇಕು ಅಂತ ಅಂದರೆ ಎ ಜಾಗದಾಗೆ 1 ಇದೆ, ಬಿ ಜಾಗದಾಗ 1 ಇದೆ. ಹಾಕ್ರಿ ಇಲ್ಲಿ 1 + 1 2 ಗ್ರೇಟರ್ ದ್ಯಾನ್ 10 ನೋ, ದೇರ್ ಫಾರ್ ಐ ಕ್ಯಾನಾಟ್ ರೈಟ್ ದಿಸ್. 1,2 ಅಂತ ಬಂದರೆ ಎ ಜಾಗದಲ್ಲಿ 1 ಇದೆ, ಬಿ ಜಾಗದಾಗ 2 ಇದೆ. 1 + 2 3 ಗ್ರೇಟರ್ ದ್ಯಾನ್ 10 ಬರೋದಿಲ್ಲ. 1,3 ತೊಗೊಂಡ್ರೆ 3 + 1 4 ಬರುತ್ತೆ. 4 ಗ್ರೇಟರ್ ದ್ಯಾನ್ 10 ನೋ. 2 + 1 3, 2 + 2 4, 2 + 3 5, 3 + 1 4, 3 2 5, 3 3 6. ಸೊ ಯಾವುದೂ ಕೂಡ ನಮಗೆ ಈ ಕಂಡೀಷನ್ನ ಸ್ಯಾಟಿಸ್ಫೈ ಅಂದರೆ ಸಮ್ ಆಫ್ 2 ಎಲಿಮೆಂಟ್ಸ್, ಫಸ್ಟ್ ಕಾಂಪೊನೆಂಟು ಸೆಕೆಂಡ್ ಕಾಂಪೊನೆಂಟ್ ಎರಡೂ ಆ್ಯಡ್ ಮಾಡಿದ್ರೆ 10ಕ್ಕಿಂತ ಜಾಸ್ತಿ ಯಾವುದಕ್ಕೂ ಸಿಗ್ತಿಲ್ಲ ಅಂದಾಗ ಯಾವ ಎಲಿಮೆಂಟ್ಸು ಬರೀಲಿಕ್ಕೆ ಆಗೋದಿಲ್ಲ. ಇಂಥ ರಿಲೇಷನ್ ಏನಂತ ಕರಿತೀರಿ ನೀವು? ಎಂಟಿ ರಿಲೇಷನ್. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ರೈಟ್. ಆ್ಯಂಡ್ ಸಿಮಿಲರ್ಲಿ ಇದೇ ಸೇಮ್ ನಾನು ನಿಮಗೆ ಸ್ವಲ್ಪ ಚೇಂಜ್ ಮಾಡ್ತೀನಿ. ಗ್ರೇಟರ್ ದ್ಯಾನ್ ಬರೆಯೋ ಬದಲು ಲೆಸ್ ದ್ಯಾನ್ ಬರಿತೀನಿ. ಎಲ್ಲವೂ ಬರುತ್ತೆ ತಾನೆ, ಹೌದಾ ಇಲ್ಲ? ಇಫ್ ಐ ಡಿಫೈನ್ the relation as write the set of all ordered pairs such that a plus b sum is less than 10, then all the elements will satisfy. Yes or no? So relation R is nothing but equal to a cross a ಆಗುತ್ತೆ ತಾನೆ ಅವಾಗ? Yes, when relation is equal to the Cartesian product, then such relation is called as universal relation. ಯೂನಿವರ್ಸಲ್ ರಿಲೇಷನ್ ಅಂದರೆ ಎಲ್ಲ ಎಲಿಮೆಂಟ್ಸು ಕಾರ್ಟಿಷಿಯನ್ ಪ್ರಾಡಕ್ಟಲ್ಲಿ ಇರುವಂಥ ಎಲ್ಲ ಎಲಿಮೆಂಟ್ಸು ತೊಗೊಂಬಂದು ಇಲ್ಲಿ ಬರಿಬೋದು. ಎಂಟಿ ರಿಲೇಷನ್ ಅಂದರೆ ಏನು? ಯಾವ ಎಲಿಮೆಂಟ್ಸು ಬರೀಲಿಕ್ಕಾಗ್ತಾ ಇಲ್ಲ, ದಟ್ ಈಸ್ ಕಾಲ್ಡ್ ಎಂಟಿ. ದಿಸ್ ಈಸ್ ಕಾಲ್ಡ್ ಯೂನಿವರ್ಸಲ್ ರಿಲೇಷನ್. ಮೀನ್ಸ್ ವಾಟ್? ಈಚ್ ಎಲಿಮೆಂಟ್ of the set A is related with every element of the set B. Next element, you can take same set or you can take different sets also, no problem. ಸೊ ಇವೆರಡು ಕಂಬೈನ್ ಮಾಡಿಬಿಟ್ಟು ಅದನ್ನು ಏನಂತ ಕರೀತಾರೆ ಅಂದರೆ ಟ್ರಿವಿಯಲ್ ಅಂತ ಕರೀತಾರೆ. ಟ್ರಿವಿಯಲ್ ರಿಲೇಷನ್ಸ್ ಅಂದರೆ ಇವೆರಡೂ ಕೂಡ ಏನು? ಟ್ರಿವಿಯಲ್ ರಿಲೇಷನ್ಸ್ ಆಗುತ್ತೆ. ಅಂದರೆ ಇದನ್ನು ಸ್ಟಡಿ ಮಾಡೋದ್ರಿಂದ ನಮಗೇನು ಸಿಗಲ್ಲ. ಇಲ್ಲಿ ಒಂದು ಕಡೆ ಏನೂ ಇಲ್ಲ, ಇಲ್ಲಿ ಒಂದು ಕಡೆ ಎಲ್ಲ ಎಲಿಮೆಂಟ್ಸ್ ಇದ್ದಾವೆ. ಸೊ ದೇರ್ ಈಸ್ ನಥಿಂಗ್ ಸ್ಪೆಷಲ್ ಪ್ರಾಪರ್ಟಿ ಟು ಸ್ಟಡಿ. ಓಕೆ, ಸೊ ದೇರ್ ಫಾರ್ ಟ್ರಿವಿಯಲ್ ರಿಲೇಷನ್ಸ್ ಇವೆರಡೂ ಕೂಡ ಏನು? ನಲ್ ಸೆಟ್ಟು ಮತ್ತು ಯೂನಿವರ್ಸಲ್ ಸೆಟ್, ನಲ್ ರಿಲೇಷನ್ ಆ್ಯಂಡ್ ಯೂನಿವರ್ಸಲ್ ರಿಲೇಷನ್ ಎರಡೂ ಕೂಡ ಸಮ್ಟೈಮ್ಸ್ ದೇ ಆರ್ ಕಾಲ್ಡ್ ಆಸ್ ಟ್ರಿವಿಯಲ್ ರಿಲೇಷನ್ಸ್. ಟ್ರಿವಿಯಲ್ ಅಂದರೆ ಮೀನಿಂಗ್ ಏನು? ಲೈಕ್ ಕ್ಯಾಶುಯಲ್ ಅಷ್ಟೇ, ಲೆಕ್ಕಕ್ಕೇನಿಲ್ಲ, ಅಷ್ಟು ಕ್ಯಾಶುಯಲ್ ಆಗಿದೆ. ಸೊ ಅದನ್ನು ನಾವು ಟ್ರಿವಿಯಲ್ ಅಂತ ಕರಿತೀವಿ. ವಿಚ್ ಡಸಂಟ್ ಹ್ಯಾವ್ ಎನಿ ಮಚ್ ವ್ಯಾಲ್ಯೂ. ಇವೆರಡಕ್ಕೆ ಯಾಕೆ ವ್ಯಾಲ್ಯೂ ಇಲ್ಲ? ಒಂದರಲ್ಲಿ ಎಲ್ಲ ಎಲಿಮೆಂಟ್ಸ್ ಇದಾವೆ, ಇನ್ನೊಂದರಲ್ಲಿ ಯಾವ ಎಲಿಮೆಂಟ್ಸು ಇಲ್ಲ. ಏನು ಸ್ಪೆಷಲ್ ಪ್ರಾಪರ್ಟಿ ಅನ್ನೋದೇನು ಇಲ್ಲ ಇದರಲ್ಲಿ. ಓಕೆ, ಹಾಗಾಗಿ ಇದನ್ನು ಟ್ರಿವಿಯಲ್ ರಿಲೇಷನ್ ಅಂತ ಕರಿತೀವಿ. ಹಾಗಾದರೆ ಈಗ ನಿಮಗೆ ಕ್ವಶನ್ ಬರಬೇಕು, ಹಂಗಂದ್ರೆ ಸ್ಪೆಷಲ್ ಪ್ರಾಪರ್ಟಿ ಇರುತ್ತಾ ಮ್ಯಾಮ್? ಇದ್ರೆ ಬೇರೆ ನೇಮ್ ಇರುತ್ತಾ? ಎಸ್, ಡೆಫಿನೆಟ್ಲಿ. ಸ್ಪೆಷಲ್ ಪ್ರಾಪರ್ಟೀಸ್ಗಳನ್ನು ಸ್ಯಾಟಿಸ್ಫೈ ಮಾಡಿದ್ರೆ ಯಾವ್ಯಾವ ಪ್ರಾಪರ್ಟೀಸ್ ಸ್ಯಾಟಿಸ್ಫೈ ಮಾಡುತ್ತೋ ಅದ್ರ ತಕ್ಕಂತೆ ನೇಮ್ಸ್ ಇದ್ದಾವೆ ಆ ರಿಲೇಷನ್ಸ್ಗಳಿಗೆ. ಸೊ ನಿಮ್ಮ ಸಿಲೆಬಸ್ಸಲ್ಲಿ ಇರುವಂಥದ್ದೇನು? 3 ನೇಮ್ಸ್ ಇದ್ದಾವೆ. ದಟ್ ಈಸ್ ನಥಿಂಗ್ ಬಟ್ RST, ದಟ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ and transitive relation. Okay, so let us try to understand one by one. Before that, ಇನ್ನೂ ಒಂದಿದೆ ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ ಅನ್ಕೋತೀನಿ, ಬಟ್ ಅದು ನಿಮ್ಮ ಇದರಲ್ಲಿ ಬರುತ್ತೆ, ಏನಂತಾರೆ ಕಾಂಪಿಟೇಟಿವ್ ಅಲ್ಲಿ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಇನ್ವರ್ಸ್ ರಿಲೇಷನ್. ವಾಟ್ ಯು ಮೀನ್ ಬೈ ಇನ್ವರ್ಸ್ ರಿಲೇಷನ್? ಇನ್ವರ್ಸ್ ರಿಲೇಷನ್ ಅಂದರೆ ತುಂಬ ಸಿಂಪಲ್ಲು. ಈಗ ನಾನು ರಿಲೇಷನ್ನು ಎ ಇಂದ ಬಿ ಬರಿತೀನಪ್ಪ, ಇದೇ ಸೇಮ್ ರಿಲೇಷನ್ನ ಉಲ್ಟಾ ಮಾಡಿಬಿಟ್ರೆ ಬಿ ಇಂದ ಎ ಬರೆದು ಬಿಟ್ರೆ ದಟ್ ಈಸ್ ಯುವರ್ ಇನ್ವರ್ಸ್ ರಿಲೇಷನ್. ಸಿಂಪಲ್ ಥಿಂಗ್. ಸಪೋಸ್ ಫಾರ್ ಎಕ್ಸಾಂಪಲ್ ಆರಲ್ಲಿ ಎಲಿಮೆಂಟ್ಸ್ ಇದ್ದಾವೆ, 1,1 1,2 2,1 2,2. ಇನ್ವರ್ಸ್ ಬರೀರಿ ಅಂತ ಅಂದರೆ ಏನು? ಇವನ್ನೇ ಎಲ್ಲ ಫ್ಲಿಪ್ ಮಾಡಿ ಉಲ್ಟಾ ಮಾಡಿ ಬರೀರಿ. ಆರ್ ಇನ್ವರ್ಸ್ ಅವಾಗ 1,1 ಇದು ಉಲ್ಟಾ ಆದರೆ 2,1, ಇದು 1,2 ಉಲ್ಟಾ ಆದರೆ 2,2. ಅರ್ಥ ಆಯ್ತಲ್ಲ? ಸೊ ಇನ್ವರ್ಸ್ ರಿಲೇಷನ್ ಅಂತ ಅಂದರೆ ಸಿಂಪಲ್ ಇದೆ. ಇಫ್ ವಿ ಡಿಫೈನ್ ಆರ್ ಫ್ರಮ್ ಎ ಟು ಬಿ, ದೆನ್ ದ ಇನ್ವರ್ಸ್ ರಿಲೇಷನ್ ವುಡ್ ಬಿ ಡಿಫೈನ್ಡ್ ಫ್ರಮ್ ಬಿ ಟು ಎ, ರಿವರ್ಸ್.
ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ನಿಮಗೆ ಗೊತ್ತಿರಬೇಕು, ರಿಲೇಷನಲ್ಲಿ ನಾನು ಎ ರಿಲೇಟೆಡ್ ಟು ಬಿ ಅಂತ ಬರಿತಾ ಇದ್ದರೆ, ಇನ್ವರ್ಸ್ ರಿಲೇಷನಲ್ಲಿ ಈಗ ನಾನು ಬಿ ರಿಲೇಟೆಡ್ ಟು ಎ, ಅಂದರೆ ಫಸ್ಟ್ ಕಾಂಪೋನೆಂಟ್ ಯಾವಾಗಲೂ ಫಸ್ಟ್ ಬರಿತೀವಿ, ಬಿ ರಿಲೇಟೆಡ್ ಟು ಎ ಬರಿಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಆ್ಯಂಡ್ ಒನ್ ಮೋರ್ ಥಿಂಗ್ ಏನಾಗುತ್ತೆ, ಇಲ್ಲಿ ಇರುವಂತಹ ಫಸ್ಟ್ ಎಲಿಮೆಂಟ್ಸ್ಗಳು ಡೊಮೈನ್ ಆಗುತ್ತೆ ತಾನೆ. ಸೊ ಇಲ್ಲಿ ಇರುವಂತಹ ಸೆಕೆಂಡ್ ಎಲಿಮೆಂಟ್ಸ್ಗಳು ಇದಕ್ಕೆ ಈಕ್ವಲ್ ಆಗುತ್ತೆ. ಸೆಕೆಂಡ್ ಎಲಿಮೆಂಟ್ಸ್ ಅಂದರೆ ರೇಂಜ್. ದೇರ್ಫೋರ್ ನಾವೇನು ಹೇಳ್ತೀವಿ, ಡೊಮೈನ್ ಆಫ್ ರಿಲೇಷನ್ ಆರ್ ಈಸ್ ಈಕ್ವಲ್ ಟು ರೇಂಜ್ ಆಫ್ ಆರ್ ಇನ್ವರ್ಸ್. ಸಿಮಿಲರ್ಲಿ ಇಲ್ಲಿ ಇರುವಂಥ ಸೆಕೆಂಡ್ ಎಲಿಮೆಂಟ್ಸು ನಮಗೆ ಫಸ್ಟ್ ಎಲಿಮೆಂಟ್ಸ್ ಆಗುತ್ತೆ ತಾನೆ ಆರ್ ಇನ್ವರ್ಸಲ್ಲಿ. ದೇರ್ಫೋರ್ ನಾವೇನು ಬರ್ತೀವಿ, ರೇಂಜ್ ಆಫ್ ಆರ್ ಇಸ್ ಈಕ್ವಲ್ ಟು ಡೊಮೈನ್ ಆಫ್ ಆರ್ ಇನ್ವರ್ಸ್. ದಟ್ಸ್ ಇಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಓಕೆ, ಸೊ ಇದನ್ನು ನಾವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಯಾವಾಗಲೂ ರಿಲೇಷನ್ ಡಿಫೈನ್ ಮಾಡಿದ್ವಲ್ಲ, ಸೆಟ್ ಆಫ್ ಆಲ್ ಎ ಕಾಮ ಬಿ ಸಚ್ ದಟ್ ವಾಟ್ ಎ ಬಿಲಾಂಗ್ಸ್ ಟು ಎ, ಬಿ ಬಿಲಾಂಗ್ಸ್ ಟು ಬಿ, ಆ ಥರ ಬರ್ದ್ವಲ್ಲ. ಆ ರೀತಿ ನಾವು ಇನ್ ಕೇಸ್ ಆರ್ ಇನ್ವರ್ಸ್ನ ಡಿಫೈನ್ ಮಾಡಬೇಕಂದ್ರೆ, ಆರ್ ಇನ್ವರ್ಸ್ ಈಸ್ ನಥಿಂಗ್ ಬಟ್ ಬಿ ಕಾಮ ಎ ಸಚ್ ದಟ್ ಆ ಎ ಕಾಮ ಬಿ ಅಂದರೆ ಇದ್ದದ್ದು ರಿವರ್ಸ್ ಮಾಡಿದಾಗ ಇದೆಯಲ್ಲ, ಅದು ನಮ್ಮ ರಿಲೇಷನಲ್ಲಿ ಫಸ್ಟ್ ಇರಬೇಕು. ಅವಾಗ ಮಾತ್ರ ಆರ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ಆರಲ್ಲಿ ಇಲ್ಲದೆ ಇರುವಂತಹ ಎಲಿಮೆಂಟ್ನ ಫ್ಲಿಪ್ ಮಾಡಿ ಬರಲಿಕ್ಕೆ ಬರೋದಿಲ್ಲ. ಆರಲ್ಲಿ ಫಸ್ಟ್ ಎಲಿಮೆಂಟ್ಸ್ ಇರಬೇಕು, ಅವಾಗ ಆರ್ ಇನ್ವರ್ಸಲ್ಲಿ ನಾನು ಬರ್ಕೋಬೋದು ಅದನ್ನು ಉಲ್ಟಾ ಮಾಡಿ. ಅರ್ಥ ಆಯ್ತಲ್ಲ? ಸೊ ದೇರ್ಫೋರ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಡೊಮೈನ್ ಆಫ್ ಆರ್ ಇಸ್ ಈಕ್ವಲ್ ಟು ರೇಂಜ್ ಆಫ್ ಆರ್ ಇನ್ವರ್ಸ್, ರೇಂಜ್ ಆಫ್ ಆರ್ ಇಸ್ ಈಕ್ವಲ್ ಟು ಡೊಮೈನ್ ಆಫ್ ಆರ್ ಇನ್ವರ್ಸ್ ಆಗುತ್ತೆ. ಓಕೆ, ಸೊ ಇದೇ ರೀತಿ ಇನ್ನೂ ಒಂದು ಕೂಡ ಇದೆ, ಇದನ್ನು ಹೇಳ್ತಿದ್ದೀನಿ ಅಂದಮೇಲೆ ಅದನ್ನು ಹೇಳ್ಬಿಡೋಣ. ದಟ್ ಈಸ್ ನಥಿಂಗ್ ಬಟ್ ವಿಚ್ ಇಸ್ ದಟ್ ಒನ್, ಐ ಥಿಂಕ್ ಐಡೆಂಟಿಟಿ ರಿಲೇಷನ್ ಅಂತ ಏನೋ ಬರುತ್ತೆ, ರೈಟ್? ಐಡೆಂಟಿಟಿ ರಿಲೇಷನ್ ಅಂತಲೂ ಒಂದಿದೆ ಎಕ್ಸ್ಟ್ರಾ. ಇವೆರಡು ಎಕ್ಸ್ಟ್ರಾ ಇದೆ. ಇಫ್ ಯು ನಾಟ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಸ್ಟ್ ಫಾಸ್ಟ್ ಫಾರ್ವರ್ಡ್. ಐಡೆಂಟಿಟಿ ರಿಲೇಷನ್, ಬಟ್ ಕಾಂಪಿಟೇಟಿವ್ ಅಲ್ಲಿ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ನಿಮಗೆ ಎಕ್ಸ್ಟ್ರಾ ಸಿಲೆಬಸ್ ಹೇಳಬೇಕಾದ್ರೆ ಇದನ್ನೆಲ್ಲ ಹೇಳ್ತೀವಿ ನಾವು, ರೈಟ್? ಸೊ ಈಗಲೇ ಕಲ್ತ್ರೆ ಇಟ್ ಈಸ್ ಫಾರ್ ಬೆಟರ್. ಸೊ ಐಡೆಂಟಿಟಿ ರಿಲೇಷನ್ ಅಂದರೆ ಏನು? ಸಿಂಪಲ್. ಯಾವ ರಿಲೇಷನಲ್ಲಿ, ಓಕೆ, ರಿಲೇಷನಲ್ಲಿ ಪ್ರತಿಯೊಂದು ಎಲಿಮೆಂಟು ಅದರದ್ದೇ ಆದ ಎಲಿಮೆಂಟ್ ಜೊತೆ ಪೇರಿಂಗ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಓಕೆ, ಡೆಫಿನೇಷನ್ನಿಂದ ಅಷ್ಟು ಇದೆ ಅರ್ಥ ಆಗೋದಿಲ್ಲ. ಓಕೆ, ಎ ರಿಲೇಷನ್ ಡಿಫೈನ್ ಆನ್ ದ ಸೆಟ್ ಎ, ಓಕೆ, ಸೆಟ್ ಟು ಬಿ ಐಡೆಂಟಿಟಿ ರಿಲೇಷನ್ ಇಫ್ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್ ಓನ್ಲಿ. ಅದು ನಿಮಗೆ ನೆನಪಿರ್ಬೇಕು. ಓಕೆ, ಸೊ ಅಂದರೆ ಏನು, ಈಗ ಫಾರ್ ಎಕ್ಸಾಂಪಲ್ ನಾನು ಎ ಸೆಟ್ ತೊಗೊತೀನಿ. ಎ ಈಸ್ ನಥಿಂಗ್ ಬಟ್ 1 2 3. ಓಕೆ, ಎ ಸೆಟ್ ಅಂದರೆ ಕರ್ಲಿ ಬ್ರ್ಯಾಕೆಟ್ಸು. ಸೊ 1 2 3 ಅಂತ ತೊಗೊಂಡ್ರೆ ಐಡೆಂಟಿಟಿ ರಿಲೇಷನ್ ಅಂತ ಅಂದರೆ ಏನು, ಎ ಸೆಟ್ಟಿಂದ ಇನ್ನೊಂದು ಸೆಟ್ ಏನೇ ಇದೆ 1 2 3 1 2 3, 1 ಈಸ್ ರಿಲೇಟೆಡ್ ಟು 1 ಇಟ್ ಸೆಲ್ಫ್, 2 ಇಸ್ ರಿಲೇಟೆಡ್ 2 ಇಟ್ ಸೆಲ್ಫ್, 3 ಇಸ್ ರಿಲೇಟೆಡ್ 3 ಇಟ್ ಸೆಲ್ಫ್. ಓಕೆ, ಆವಾಗ ನಾವು ಏನಂತ ಕರಿತೀವಿ, ಇದನ್ನು ಐಡೆಂಟಿಟಿ ರಿಲೇಷನ್ ಅಂತ ಕರಿತೀವಿ. ಕೆಲವೊಬ್ಬರಿಗೆ ಡೌಟ್ ಬರ್ಬೋದು, ರಿಫ್ಲೆಕ್ಸಿವ್ ರಿಲೇಷನ್ ಅಲ್ವಾ ಮ್ಯಾಮ್ ಇದು ಅಂತ. ನಾನು ಹೇಳ್ತೀನಿ, ರಿಫ್ಲೆಕ್ಸಿವ್ ಹೇಳಬೇಕಾದ್ರೆ ನಿಮಗೆ ಡೀಟೇಲಾಗಿ ಹೇಳ್ತೀನಿ ಏನಂತ. ಓಕೆ, ಸೊ ಟಿಲ್ ದೆನ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಐಡೆಂಟಿಟಿ ರಿಲೇಷನ್ ಅಂತ ಅಂದರೆ ಆ ಸೆಟ್ಟಲ್ಲಿ ಇರುವಂತಹ ಪ್ರತಿಯೊಂದು ಎಲಿಮೆಂಟು ಅದರದ್ದೇ ಆದ ಎಲಿಮೆಂಟ್ ಜೊತೆಗೆ ಪೇರಿಂಗ್ ಆಗಿರಬೇಕು. ಓಕೆ, ಓನ್ಲಿ ದಟ್ ಮಚ್, ನೋ ಅದರ್ ಥಿಂಗ್ಸ್, ರೈಟ್? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಐಡೆಂಟಿಟಿ ರಿಲೇಷನ್. ಐ ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್, ರೈಟ್? ಈಗ ನಾವು ಬರೋಣ ಮೇನ್, ದಟ್ ಈಸ್ ನಥಿಂಗ್ ಬಟ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ರಿಲೇಷನ್ಸ್. ಇವನ್ನ ಸ್ವಲ್ಪ ನೀಟಾಗಿ ಕೇಳಿಸ್ಕೊಳ್ಳಿ. ಓಕೆ, ಟು ಟೇಕ್ ದ ಶೀಟ್, ನೀಟಾಗಿ ಕೇಳಿಸ್ಕೊಳ್ಳಿ, ಈಸಿ ಇದೆ. ಒಮ್ಮೆ ನೀಟಾಗಿ ಕೇಳಿಸ್ಕೊಂಡ್ಬಿಟ್ರೆ ಸಾಕು, ನೆಕ್ಸ್ಟಿಂದ ಯಾವಾಗಲೂ ಮರೆಯಲ್ಲ. ಸೊ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಅಂದರೆ ತುಂಬ ಸಿಂಪಲ್ಲು. ನೀವೇನು ರಿಲೇಷನ್ ಬರಿತೀರಲ್ಲ, ಈಗ ಫಾರ್ ಎಕ್ಸಾಂಪಲ್ ಎ ಸೆಟ್ ಇದೆ, ಎ ಸೆಟ್ಟಲ್ಲಿ ಎಲಿಮೆಂಟ್ 1 2 3 ಇದೆ. ರಿಫ್ಲೆಕ್ಸಿವ್ ಅಂತ ಅಂದರೆ ಯಾವ ರಿಲೇಷನಲ್ಲಿ ಈ ಮೂರು ಎಲಿಮೆಂಟ್ಸ್ ಜೊತೆ ಪೇರಿಂಗ್ ಇದೆಯಲ್ಲ, 1 1 2 2 ಜೊತೆಗೇನೆ 3 3 ಜೊತೆಗೇನೆ ಈ ಪೇರಿಂಗ್ ಇದ್ದರೆ ಅದನ್ನು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಈಗ ನಿಮಗೆ ಡೌಟ್ ಏನು ಬರುತ್ತೆ ಅಂದರೆ, ಮ್ಯಾಮ್ ಐಡೆಂಟಿಟಿ ರಿಲೇಷನ್ ಅಂತ ಹೇಳಿದ್ರಲ್ಲ ಈಗ ತಾನೇ, ಅದು ಇದೆ ಅಲ್ವಾ, 1 1 2 2 3 3 ಇರಬೇಕು ಅಂತ. ಎಸ್, ಐ ಸೆಡ್, ಬಟ್ ರಿಮೆಂಬರ್ ಒನ್ ಥಿಂಗ್, ರಿಫ್ಲೆಕ್ಸಿವಲ್ಲಿ ಇದ್ರ ಜೊತೆಯಲ್ಲಿ ಬೇರೆ ಎಲಿಮೆಂಟ್ಸು ಇನ್ನೊಂದು ಎಲಿಮೆಂಟ್ ಹಾಕೋಣಪ್ಪ 1 2, ಹಂಗಿದ್ರೂ ತೊಂದರೆ ಇಲ್ಲ. ಓಕೆ, ಬಟ್ ಐಡೆಂಟಿಟಿಯಲ್ಲಿ ಇವು ಮೂರು ಮಾತ್ರ ಇರಬೇಕು. ಓಕೆ, ಯಾವ ಎಲಿಮೆಂಟ್ಸ್ ಇದಾವೋ ಅದ್ರ ಜೊತೆಗೆ ಪೇರಿಂಗ್ ಅಷ್ಟೇ ಇರಬೇಕು. ರಿಫ್ಲೆಕ್ಸಿವಲ್ಲಿ ಅದ್ರ ಜೊತೆಯಲ್ಲಿ ಅವು ಇರಲೇಬೇಕು, ಜೊತೆಯಲ್ಲಿ ಬೇರೆ ಎಲಿಮೆಂಟ್ ಇದ್ರೂ ಕೂಡ ತೊಂದರೆ ಇಲ್ಲ ಅಂತ ಅರ್ಥ, ರೈಟ್? ಸೊ ದಿಸ್ ಈಸ್ ರಿಫ್ಲೆಕ್ಸಿವ್. ಇದೇ ಐಡೆಂಟಿಟಿ ಬರಿಬೇಕು ನಾನು ಅಂತ ಅಂದರೆ
1, 2, 2, 3, 3 ಬರಿಬೋದು, ಬೇರೆ ಯಾವ ಎಲಿಮೆಂಟ್ಸು ಬರಿಬಾರ್ದು. ದೆನ್ ಇಟ್ ಈಸ್ ಐಡೆಂಟಿಟಿ ರಿಲೇಷನ್. ರಿಫ್ಲೆಕ್ಸಿವ್ ಅಂತ ಅಂದರೆ ಏನು, ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ, ಬಟ್ ಇರೋ ಸೆಟ್ಟಲ್ಲಿರೋ 3 ಎಲಿಮೆಂಟ್ಸಿಂದು ಇಮೇಜು ಪ್ರೀ ಇಮೇಜ್ ಸೇಮ್ ಇರೋದಿದೆಯಲ್ಲ, ಈ ಆರ್ಡರ್ಡ್ ಪೇರ್ಸ್ ಇರಲೇಬೇಕು ನನಗೆ. ದೆನ್ ಸಚ್ ಟೈಪ್ ಆಫ್ ರಿಲೇಷನ್ ಇಸ್ ಕಾಲ್ಡ್ ಆಸ್ ರಿಫ್ಲೆಕ್ಸಿವ್ ರಿಲೇಷನ್. ಫಾರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ರೀತಿಯಲ್ಲಿ, ದಟ್ ಈಸ್ ಡಯಾಗ್ರಾಮ್ ರೀತಿಯಲ್ಲಿ ಬರೆಯೋದಾದರೆ ಎ ಟು ಎ 1, 2, 3, 1, 2, 3, 1, 1 ಜೊತೆ 2, 2 ಜೊತೆ 3, 3 ಜೊತೆ 2, 3 ಜೊತೆ ಬರಲಿ, 2, 1 ಜೊತೆ ಹೋಗಲಿ, ಏನು ತೊಂದರೆ ಇಲ್ಲ. ಅರ್ಥ ಆಯ್ತಲ್ಲ? ಸೊ ಯಾವುದು ಎಲ್ಲಾದರೂ ಪೇರಿಂಗ್ ಆಗಲಿ, ಬಟ್ ಈ 3 ಎಲಿಮೆಂಟ್ಸು ಒಂದು ಸತಿ ಅವ್ರದ್ದೇ ಇಮೇಜಸ್ಸಿಗೆ ಪೇರ್ ಆಗಬೇಕು, ಅದು ಕಂಪಲ್ಸರಿ. ದಟ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್. ಓಕೆ, ಸೊ ಇಟ್ಸ್ ವೆರಿ ಈಸಿ, ರೈಟ್? ನೆನಪಿರಲಿ, ರಿಫ್ಲೆಕ್ಸಿವ್ ರಿಲೇಷನ್ ನಾವೇನು ಹೇಳ್ತೀವಿ ಅಂತ ಅಂದರೆ, ಆರ್ ಈಸ್ ಈಕ್ವಲ್ ಟು ಎ ಕಾಮ ಬಿ ಅಂತ ನಾನು ಬರಿತಿದ್ದೀನಿ ಅಂತ ಅಂದರೆ, ಎ ಕಾಮ ಬಿ ಬರಿತಿದ್ದೀನಿ ಅಂದರೆ ಕಂಪಲ್ಸರಿ ಎ ಆ್ಯಂಡ್ ಬಿ ಆರ್ ಬಿಲಾಂಗಿಂಗ್ ಟು ಎ ಸೆಟ್. ಅರ್ಥ ಆಯ್ತಲ್ಲ? ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್ such that what? Both A and B are belonging to the set A. ಸಾರಿ, ರಿಫ್ಲೆಕ್ಷನ್ ಎ ಕಾಮ ಎ ತಾನೆ. ಸೆಟ್ ಎ ಕಾಮ ಎ ಇರಬೇಕು ಕಂಪಲ್ಸರಿ ಫಾರ್ ಆಲ್ ದ ಎಲಿಮೆಂಟ್ಸ್. ಎ ಬಿಲಾಂಗ್ಸ್ ಟು ಎ ಸೆಟ್ ಓನ್ಲಿ. ಅಂದರೆ ಪ್ರತಿಯೊಂದು ಎ ಫಾರ್ ಆಲ್, ಈ ಸಿಂಬಲ್ನ ಫಾರ್ ಆಲ್ ಅಂತೀರಾ, ಸೆಟ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಫಾರ್ ಆಲ್ ಎ ಅಂದರೆ ಪ್ರತಿಯೊಂದು ಎ ಬಿಲಾಂಗ್ಸ್ ಟು ಎ ಸೆಟ್. ಎ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸಿಗೆ ಎ ಕಾಮ ಎ ಟೈಪ್ ಆರ್ಡರ್ಡ್ ಪೇರ್ ಎಕ್ಸಿಸ್ಟ್ ಆಗಲೇಬೇಕು. ಅವಾಗ ಅದನ್ನು ನಾನೇನಂತ ಕರಿತೀನಿ, ರಿಫ್ಲೆಕ್ಸಿವ್ ರಿಲೇಷನ್. ಬಟ್ ಸಿಮೆಟ್ರಿಕ್ಕಿಗೆ ಬಂದಾಗ, ನೆಕ್ಸ್ಟ್ ಒನ್ ಈಸ್ ಸಿಮೆಟ್ರಿಕ್ಕಿಗೆ ಬಂದಾಗ ಕಂಡೀಷನ್ ಡಿಫ್ರೆಂಟ್ ಆಗುತ್ತೆ. ಅಲ್ಲಿ ನಿಮಗೆ ಎ ಸೆಟ್ಟಲ್ಲಿ ಇರುವಂಥ ಪ್ರತಿಯೊಂದು ಎಲಿಮೆಂಟ್ ಏನು ಬೇಡ. ಅಲ್ಲಿ ನಿಮಗೆ ಬೇಕಾಗಿರೋದು ಏನಂತ ಅಂದರೆ, ನೀವು ರಿಲೇಷನ್ ಬರೀತೀರಲ್ಲ, ಸಪೋಸ್ 1, 2, 3, 4 ಹಿಂಗೇನೋ ಬರೆದ್ರಿ, 2, 1 ಈ ಥರ ಬರೆದಾಗ ರಿಲೇಷನಲ್ಲಿ ಇರುವಂಥ, ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಸಿಮೆಟ್ರಿಕ್ಕು ಮೋಸ್ಟ್ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತೀರಾ. ನೀವೇನು ಮಾಡಿಬಿಡ್ತೀರಾ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಎ ಸೆಟ್ ಕೊಟ್ಟೆ, 1, 2, 3, 4 ಅಂತ ಕೊಟ್ಟನಪ್ಪ. ಹಿಂಗೆ ಕೊಟ್ಟಾಗ ನೀವೇನು ಮಾಡ್ತೀರಾ, ಇಲ್ಲಿ 2 ಪೇರಿಂಗ್ ನೋಡ್ಕೊಂತ ಹೋಗ್ತೀರಾ, ಅಲ್ಲಲ್ಲ ನೋಡೋದು. ನೆನಪಿರಲಿ, ಸಿಮೆಟ್ರಿಕ್ ಅಂದರೆ ಏನು, ರಿಲೇಷನ್ ಬರೀತಿರಲ್ಲ, ಅಂದರೆ ಯಾವುದೋ ಒಂದು ಕಂಡೀಷನ್ ಕೊಟ್ಟರು ಅದ್ರ ತಕ್ಕಂತೆ ನೀವು ಎ ಕ್ರಾಸ್ ಎ ಇಂದ ಯಾವ್ಯಾವ ಆರ್ಡರ್ಡ್ ಪೇರ್ಸ್ ಆ ರಿಲೇಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆಯೋ ಅವನ್ನ ತೊಗೊಂಡು ಬಂದು ಇಲ್ಲಿ ಬರೀತೀರಾ. ಬರ್ದಿದ್ದ ಮೇಲೆ ನೀವೇನು ಚೆಕ್ ಮಾಡಬೇಕಂದ್ರೆ, ಎ ಕಾಮ ಬಿ ಐತೆ ಅಂದರೆ ಅದ್ರದ್ದು ಫ್ಲಿಪ್ ಮಾಡಿದಾಗ ಉಲ್ಟಾ ಇದೆಯಲ್ಲ, ಬಿ ಕಾಮ ಎ, ಅದು ಕೂಡ ಇದೇ ಆರಲ್ಲಿ ಇದೆಯಾ, ಇದೆ ಅಂತ ಆದರೆ ಸಿಮೆಟ್ರಿಕ್, ಇಲ್ಲ ಅಂತ ಅಂದರೆ ನಾಟ್ ಸಿಮೆಟ್ರಿಕ್. ಫಾರ್ ಎಕ್ಸಾಂಪಲ್ 1, 2 ಇದೆ, ಇದ್ರದ್ದು ಉಲ್ಟಾ ಮಾಡಿರಿ, ಫ್ಲಿಪ್ 2, 1 ಆಗುತ್ತೆ, ಐತೆ ತಾನೆ. 3, 4 ಫ್ಲಿಪ್ 4, 3 ಐತಲ್ಲಿ ಇಲ್ಲ. ಹಾಗಾಗಿ ಇದೇನಾಗುತ್ತೆ, ರಿಫ್ಲೆಕ್ಸಿವ್ ರಿಲೇಷನ್ ಆಗೋದಿಲ್ಲ. ಅದೇ ಆಗಬೇಕು ಅಂತಂದರೆ ಇನ್ನೊಂದೇನಿರಬೇಕಿತ್ತು, 4, 3. ಅರ್ಥ ಆಯ್ತಲ್ಲ? ಇನ್ನೊಂದು ಹೇಳ್ತೀನಿ ಕೇಳಿ, ಸಿಮೆಟ್ರಿಕ್ ಆಗೋಕ್ಕೆ ರಿಫ್ಲೆಕ್ಸಿವ್ ಆಗಿರಲೇಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಅಂದರೆ ಇಲ್ಲಿ ನೋಡಿ, 1, 1, 2, 2, 3, 3, 4, 4 ಆ ಎಲಿಮೆಂಟ್ಸೇ ಇಲ್ಲ ಇಲ್ಲಿ, ಅಂದರೂ ಇದು ಸಿಮೆಟ್ರಿಕ್ ಆಗುತ್ತೆ. ಓಕೆ, ಸೊ ಯು ನೀಡ್ ನಾಟ್ ವರಿ ಅಬೌಟ್ ಇಟ್. ಆಲ್ ಆರ್ ಇಂಡಿವಿಜುವಲಿ ಸೆಪ್ರೇಟ್, ಇಂಡಿವಿಜುವಲಿ ಡಿಫ್ರೆಂಟ್. ಓಕೆ, ಸೊ ಸಿಮೆಟ್ರಿಕ್ ಅಂತ ಅಂದರೆ ಏನಿಲ್ಲ, ರಿಲೇಷನಲ್ಲಿ ಬರ್ದಿದ ಮೇಲೆ ಚೆಕ್ ಮಾಡಬೇಕಾಗಿರೋದು ಇದನ್ನು. ಏನಂತ ಅಂದರೆ, ಎ ಕಾಮ ಬಿ ಐತೆ ಅಂದರೆ ಅದನ್ನು ನಾನು ರಿವರ್ಸ್ ಮಾಡಿದಾಗ, ಫ್ಲಿಪ್ ಮಾಡಿದಾಗ ಬಿ ಕಾಮ ಎ ಏನು ಸಿಗುತ್ತಲ್ಲ, ಅದು ಕೂಡ ಅದೇ ರಿಲೇಷನಲ್ಲಿ ಇದೆಯಾ, ಇದೆ ಅಂತ ಅಂದರೆ ಅದೇನಾಗುತ್ತೆ, ಸಿಮೆಟ್ರಿಕ್ ಆಗುತ್ತೆ. ಇಲ್ಲ ಅಂತ ಅಂದರೆ ಸಿಮೆಟ್ರಿಕ್ ಆಗೋದಿಲ್ಲ. ಈಗ ನಿಮಗೆ ಕ್ವಶನ್ ಬರ್ಬೋದು, ಮ್ಯಾಮ್ ಇದ್ರ ಜೊತೆಯಲ್ಲಿ ರಿಫ್ಲೆಕ್ಸಿವಲ್ಲಿ ಇದ್ವಲ್ಲ ಅವೆಲ್ಲ ಎಲಿಮೆಂಟ್ಸ್ ಬರೆದ್ರೆ ಏನಾದ್ರು ತೊಂದರೆ ಆಗುತ್ತಾ? ಏನೂ ಆಗಲ್ಲ. ಯಾಕಾಗುತ್ತೆ? ಈಗ ಅಬ್ಸರ್ವ್, ಇವೇ ಸೇಮ್ ಜೊತೆಗೆ ನಾನು ಈ ಎಲಿಮೆಂಟ್ಸು ಬರಿತೀನಿ. 1, 1, 1, 2, 2, 2, 2, 1, 3, 3, 3, 4, 4, 4. ಓಕೆ, ಸೊ ಏನಾಯ್ತು ಹೇಳಿ, ಇಲ್ಲೆಲ್ಲ ಎಲಿಮೆಂಟ್ಸ್ ಬರ್ದ್ನಾ? ರೈಟ್, ಎಲ್ಲ ಎಲಿಮೆಂಟ್ಸ್ ಬರ್ದಿದ್ದೀನಲ್ವಾ? ಓಕೆ, ಸಾರಿ, ಬೇರೆ ಪೇಜಲ್ಲೇ ಹೋಯಿತು. 4, 4, 3, 4. ಓಕೆ, ಸೊ ಏನಾಯ್ತು ಈಗ? ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ಒನ್? ಇಲ್ಲಿ ಇಷ್ಟೊಂದು ಎಲಿಮೆಂಟ್ಸ್ ಇದೆ, ಈಗಿದ್ದು ಸಿಮೆಟ್ರಿಕ್ ಆಗುತ್ತಾ ಅಂತ ಕೆಲವೊಬ್ರಿಗೆ ಡೌಟ್ ಇರುತ್ತೆ. ಆಗುತ್ತೆ, ಯಾಕಾಗಲ್ಲ? ಈಗ ಅಬ್ಸರ್ವ್ ಮಾಡಿ, 1, 1 ಉಲ್ಟಾ ಮಾಡಿದ್ರೆ ಏನಾಗುತ್ತೆ? ಮತ್ತು 1, 1 ಅಲ್ಲೇ ಐತೆ. 1, 2 ಉಲ್ಟಾ ಮಾಡಿರಿ, 2, 1 ಇದೆ. ಫ್ಲಿಪ್
2,1 ಐತೆ ತಾನೆ, ಹಾಗಂದರೆ ಓಕೆ ಡನ್. 2,2 ಫ್ಲಿಪ್, 2,2ನೇ ಇಲ್ಲೇ ಐತೆ. 3,3 ಅಲ್ಲೇ ಐತೆ. 4,4 ಅಲ್ಲೇ ಐತೆ. 3,4 4,3 ಇರಬೇಕಿತ್ತು. ಓಕೆ, ಸೊ ಯು ರೈಟ್ 4,3 ಆಲ್ಸೋ. ನೌ ಇಟ್ ಈಸ್ ಸಿಮೆಟ್ರಿಕ್. ಅರ್ಥ ಆಯ್ತಲ್ಲ? ಸಿಮೆಟ್ರಿಕ್ ಆಗಬೇಕು ಅಂತ ಅಂದರೆ 1,1 2,2 3,3 4,4 ಇರಲೇಬೇಕು ಅಂತ ರೂಲ್ಸ್ ಏನಿಲ್ಲ. ಇದ್ರೂ ಕೂಡ ಪ್ರಾಬ್ಲಮ್ ಏನು ಆಗೋದಿಲ್ಲ. ಓಕೆ, ಅದು ನಿಮಗೆ ನೆನಪಿರಬೇಕು. ಯಾಕಂದರೆ ಅವನ್ನ ಫ್ಲಿಪ್ ಮಾಡಿದ್ರು ಕೂಡ ಅವೇ ಬರ್ತವೆ. ಸೊ ಇದನ್ನು ನಾವು ಡಿಫೈನ್ ಮಾಡೋದೇನು ಅಂತ ಅಂದರೆ, ಇನ್ ಕೇಸ್ ಎ ಕಾಮ ಬಿ ರಿಲೇಷನಲ್ಲಿ ಐತೆ ಅಂದರೆ ದಟ್ ಇಂಪ್ಲೈಸ್ ಬಿ ಕಾಮ ಎ ಕೂಡ ರಿಲೇಷನಲ್ಲಿ ಇರಬೇಕು. ಆವಾಗ ನಾವಂಥ ರಿಲೇಷನ್ನ ಏನಂತ ಕರಿತೀವಿ? ಸಿಮೆಟ್ರಿಕ್. Okay, I hope you have understood. That is nothing but whenever you find A is related to B, you must find B is related to A also in the same relation set. ಅರ್ಥ ಆಯ್ತಲ್ಲ? ಸೇಮ್ ರಿಲೇಷನ್ ಅಲ್ಲೇ ನಿಮಗೆ ಅದು ಸಿಗಬೇಕು, ಬೇರೆ ಕಡೆ ಅಲ್ಲ. ಆವಾಗ ನಾವು ಅದನ್ನು ಏನಂತ ಕರಿತೀವಿ? ಸಿಮೆಟ್ರಿಕ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ಇದೇ ರೀತಿ ಇನ್ನೊಂದು ಡೆಫಿನೇಷನ್ ಏನಿದೆ ನಿಮ್ದೀಗ, ಟ್ರಾನ್ಸಿಟಿವ್, ವಿಚ್ ಮೋಸ್ಟ್ ಸ್ಟೂಡೆಂಟ್ಸ್ ವಿಲ್ ಕನ್ಫ್ಯೂಸ್. ಸೊ ಪ್ಲೀಸ್ ದಯವಿಟ್ಟು ನೀಟಾಗಿ ಕೇಳಿಸ್ಕೊಳ್ಳಿ ಇದನ್ನು. ಟ್ರಾನ್ಸಿಟಿವ್ ಅಂತ ಅಂದರೆ ಏನು ಅಂದರೆ ಸಿಂಪಲ್ ಇದೆ. ನೀವು ಫಸ್ಟ್ ರಿಲೇಷನಲ್ಲಿ ಎಲಿಮೆಂಟ್ಸ್ ಇದಾವಲ್ಲ, ಈ ಥರ ಏನೋ ಒಂದಿಷ್ಟು ಎಲಿಮೆಂಟ್ಸ್ ಇದ್ದಾವೆ ಅಂದ್ಕೊಳ್ರಿ. ನಿಮಗೆ ಹೇಳಿದ್ದೀನಿ ಆಲ್ರೆಡಿ, ರಿಲೇಷನ್ ಬರೆಯೋದು ಹೇಗೆ ಅಂದರೆ, ಯಾವುದೋ ಒಂದು ಕಂಡೀಷನ್ನ ಅವರೇ ಕೊಡ್ತಾರೆ ಕ್ವಶನ್ನು, ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇರುವಂಥ ಆರ್ಡರ್ ಪೇರ್ಸ್ ಎಲ್ಲ ಒಂದು ಕಡೆ ಬರ್ಕೊಂಡ್ರೆ ಅದೇ ರಿಲೇಷನ್ನು, ವೇರ್ ಆಲ್ ದ ಆರ್ಡರ್ ಪೇರ್ಸ್ ಆರ್ ರಿಲೇಟೆಡ್ ಬೈ ದಟ್ ರಿಲೇಷನ್. ಓಕೆ, ವಿಚ್ ಈಸ್ ಸ್ಪೆಸಿಫೈಡ್ ಇನ್ ದ ಗಿವನ್ ಕ್ವೆಶನ್. ಓಕೆ, ರೈಟ್. ಸೊ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಅಂದರೆ ತುಂಬ ಸಿಂಪಲ್ ಇದೆ, ಹೇಳ್ತೀನಿ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಇನ್ ಕೇಸ್ ನಮ್ಮ ಹತ್ರ ಎರಡು ಎಲಿಮೆಂಟ್ಸು ಎ ಕಾಮ ಬಿನೂ ರಿಲೇಷನಲ್ಲಿ ಇರಬೇಕು. ಇದೇ ಬಿ ಇಂದ ಸ್ಟಾರ್ಟ್ ಆಗಬೇಕೀಗ, ಬಿ ಕಾಮ ಸಿ ಇಂದ ಸ್ಟಾರ್ಟ್ ಆಗಬೇಕು. ಆವಾಗ ಎ ಮತ್ತು ಸಿ ಇದೆಯಲ್ಲ, ಅದರದ್ದು ಪೇರ್ ಕೂಡ ನನಗೆ ರಿಲೇಷನಲ್ಲಿ ಸಿಕ್ತು ಅಂದರೆ ಇಟ್ ಈಸ್ ಟ್ರಾನ್ಸಿಟಿವ್. ಇಲ್ಲ ಅಂತಂದರೆ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಕಂಡೀಷನ್ ನೆನ್ಪಿಟ್ಕೊಳ್ರಿ, ಫಸ್ಟ್ ಇವೆರಡು ಸಿಗ್ಬೇಕು ನನಗೆ. ಎ ಕಾಮ ಬಿ, ಬಿ ಕಾಮ ಸಿ ಸಿಗಬೇಕು ರಿಲೇಷನಲ್ಲಿ. ಅದಾದಮೇಲೆ ನಾನು ಚೆಕ್ ಮಾಡೋದೇನು? ಎ ಕಾಮ ಸಿನ ಚೆಕ್ ಮಾಡ್ತೀನಿ. ಅರ್ಥ ಆಯ್ತಲ್ಲ? ಈಗ ಇಲ್ಲೇ ಅಬ್ಸರ್ವ್ ಮಾಡ್ಬೋದು, 1,1 ಇದೆಯಾ, 1ಇಂದ ಇನ್ನೊಂದು ಯಾವುದೋ ಸ್ಟಾರ್ಟ್ ಆಗ್ತಿದೆಯಾ? ಇಲ್ಲ ಆಯ್ತು ನೋಡ್ರಿ, ಎ ಕಾಮ ಬಿ, ಬಿ ಇಂದನೇ ಸ್ಟಾರ್ಟ್ ಆಗಬೇಕು 1,2. ಸೊ ಇಲ್ಲಿ ನೋಡಿ, ಎ ಕಾಮ ಬಿ, ಬಿ ಕಾಮ ಸಿ, ದೆನ್ ಎ ಕಾಮ ಸಿ ಅಂದರೆ ಏನಾಗುತ್ತೆ? 1,2. ಅದು ಕೂಡ ಇದರಲ್ಲಿ ಇದೆಯಾ ಅಂತ ಚೆಕ್ ಮಾಡಿ. ಇದೆಯಾ 1,2 ರಿಲೇಷನಲ್ಲಿ ಇದೆಯಾ? ಎಸ್, ದೆನ್ ಓಕೆ. ಪ್ರತಿಯೊಂದಕ್ಕೂ ಆಗಬೇಕು, ಮತ್ತು ಒಂದಕ್ಕೆ ಮಾತ್ರ ಚೆಕ್ ಮಾಡಿಬಿಟ್ಟು ಅದಾಗುತ್ತೆ ಅಂತ ಹೇಳಿ ಬಿಡೋದಿಲ್ಲ, ನೀವು ಬಿಡಬಾರ್ದು. ಓಕೆ, ಯು ಹ್ಯಾವ್ ಟು ಚೆಕ್ ಆಲ್ ದ ಎಲಿಮೆಂಟ್ಸ್. ಅಟ್ಲೀಸ್ಟ್ ಒಂದಾದರೂ ಆಗ್ತಿಲ್ಲ ಅಂತಂದರೆ ಟ್ರಾನ್ಸಿಟಿವ್ ಇಲ್ಲ ರಿಲೇಷನ್ನು ಅಂತ ಅರ್ಥ. ಅಲ್ಲಿಗೆ ಒಂದಾದರೂ ಆಗಲಿಲ್ಲ ಅಂದರೆ ಇದಕ್ಕಾಯಿತು. ಈಗ 2,2 2 ಇಂದ ಯಾವ್ದಾದ್ರು 2,3 ಆಯಿತು. 1,3 3 ಇಂದ ಯಾವ್ದಾದ್ರು ಸ್ಟಾರ್ಟ್ ಆಗೋದಿದೆಯಾ? ಇಲ್ಲ, ಏನು ತೊಂದರೆ ಇಲ್ಲ, ರೈಟ್. ಸೊ ಹಂಗೆ ಒಂದಾದರೂ ಎಕ್ಸಾಂಪಲ್ ಆಗಲಿಲ್ಲ ಇದರಲ್ಲಿ ಆರ್ಡರ್ಡ್ ಪೇರ್ ಯಾವುದಾದ್ರೂ ಒಂದು ಅಂತ ಅಂದರೆ ನಾವೇನು ಮಾಡ್ತೀವಿ? ಕನ್ಕ್ಲೂಡ್ ಮಾಡ್ತೀವಿ ದಟ್ ದ ರಿಲೇಷನ್ ಈಸ್ ನಾಟ್ ಅ ಟ್ರಾನ್ಸಿಟಿವ್. ಓಕೆ ಓಕೆ. ಸೊ ಇದು ಚೆಕ್ ಮಾಡಿದ್ವಿ. 2,2 2,3 ಮಾಡಿದಾಗ ಏನಾಗುತ್ತೆ? 2,3 ಬರುತ್ತೆ, ಅದು ಐತೆ. 3,3 ಏನು ತೊಂದರೆ ಇಲ್ಲ. ಇನ್ನೇನಾದರೂ ಇದೆಯಾ? 1,1 1,3 ಇದೆ ನೋಡಿ. ದೆನ್ ಅಗೇನ್ 1,3ನ ಸಿಗುತ್ತೆ. ಸೊ ಇದೆ, ಏನಾಗೋದಿಲ್ಲ. ಸೊ ದೇರ್ಫೋರ್ ದಿಸ್ ಈಸ್ ಟ್ರಾನ್ಸಿಟಿವ್. ಇದರಲ್ಲಿ ಯಾರಿಗೂ ಪ್ರಾಬ್ಲಮ್ ಆಗಲ್ಲ ಐಡೆಂಟಿಫೈ ಮಾಡೋದು, ಆಲ್ಮೋಸ್ಟ್ ಆಗಲ್ಲ ಯಾರಿಗೂ ಪ್ರಾಬ್ಲಮ್ ಆಗೋದು ಎಲ್ಲಿ ಅಂತಂದರೆ, ಅವ್ರೇನು ಮಾಡಿಬಿಡ್ತಾರೆ ನಿಮಗೆ, ಆರ್ ಇಸ್ ಈಕ್ವಲ್ ಟು 1,2 2,3 1,3 ಅಂತ ಕೊಡ್ತಾರೆ. ಇದು ರಿಫ್ಲೆಕ್ಸಿವ್ ಆಗುತ್ತಾ ಅಂತ ಕೇಳ್ತಾರೆ. ನೀವು ಆರಾಮಾಗಿ 1,2 ಎ ಕಾಮ ಬಿ, ಬಿ ಕಾಮ ಸಿ, ಎ ಕಾಮ ಸಿ 1,3 ಐತೆ ಅಂತೇಳಿ ಹೇಳ್ತೀರಾ, ಟ್ರಾನ್ಸಿಟಿವ್ ಆಗುತ್ತೆ. ಇದೂ ತೊಂದರೆ ಇಲ್ಲ. ಇನ್ನೂ ಒಂದು ಕೊಡ್ತಾರೆ ಎಕ್ಸಾಂಪಲ್ಲು. ಅವ್ರೇನು ಮಾಡ್ತಾರೆ? 1,2 3,4 3,2 ಅಂತ ಕೊಡ್ತಾರೆ ಅಂದ್ಕೊಳ್ರಿ. ಈಗ ಇದು ನಿಮಗೆ ಟ್ರಾನ್ಸಿಟಿವ್ ಆಗುತ್ತೋ ಇಲ್ಲ ಅಂತ ಕ್ವಶನ್ ಕೇಳಿದಾಗ ನೀವೇನು ಮಾಡ್ತೀರಾ? ಕನ್ಫ್ಯೂಸ್ ಆಗ್ತೀರಾ. ಎ ಕಾಮ ಬಿ, ಬಿ ಕಾಮ ಎ ಎಲ್ಲಿದೆ, ಅಲ್ಲ ಬಿ ಕಾಮ ಸಿ ಎಲ್ಲಿದೆ ಅಂತ ಗೊತ್ತಾಗಲ್ಲ ನಿಮಗೆ. ಸೊ ಲೆಟ್ ಮಿ ಟೆಲ್ ಯು ಕ್ಲಿಯರ್ಲಿ, ನಾನು ಡೆಫಿನೇಷನ್ ಹೇಳಬೇಕಾದ್ರೆ ಹೇಳಿದೆ, ಫಸ್ಟು ನಾವು ಹುಡ್ಕೋದೇನು? ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಸಿಗಬೇಕು ಫಸ್ಟ್ ನನಗೆ. ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಸಿಗಬೇಕು. ಇವೆರಡು ಸಿಕ್ಕಿದ ಮೇಲೆ ನಾನು ಮೂರನೇದನ್ನು ಹುಡುಕ್ತೀನಿ. ದಟ್ ಈಸ್ ನಥಿಂಗ್ ಬಟ್ ಎ ಕಾಮ ಸಿ. ವೆದರ್ ಆರ್ ನಾಟ್
ಇಟ್ ಈಸ್ ಇನ್ ದಿ ರಿಲೇಷನ್ ಆರ್ ಅಂತ ಚೆಕ್ ಮಾಡ್ತೀನಿ. ಅರ್ಥ ಆಯ್ತಲ್ಲ ನಾನು ಹೇಳ್ತಿರೋದು? ಎ ಕಾಮ ಬಿ ಮತ್ತು ಬಿ ಕಾಮ ಸಿ ಎರಡೂ ಸಿಕ್ಕ ಮೇಲೆ ಎ ಕಾಮ ಸಿನ ನಾನು ಚೆಕ್ ಮಾಡ್ತೀನಿ. ಓಕೆ, ಸೊ ಇನ್ ಕೇಸ್ ಇದು ಸಿಕ್ತು ಅಂದರೆ ಟ್ರಾನ್ಸಿಟಿವ್ ಆಗುತ್ತೆ, ಸಿಗಲಿಲ್ಲ ಅಂದರೆ ಟ್ರಾನ್ಸಿಟಿವ್ ಆಗಲ್ಲ. ಬಟ್ ಫಸ್ಟ್ ಕಂಡೀಷನ್ ಇವೆರಡು ಸಿಗ್ಬೇಕು ನನಗೆ. ಅರ್ಥ ಆಯ್ತಲ್ಲ? ನಾನು ಇನ್ನೊಂದು ಹೇಳಿದೆ ನಿಮಗೆ, ಟ್ರಾನ್ಸಿಟಿವ್ ಆಗಲ್ಲ ಅಂತ ಅನ್ನೋದಕ್ಕೆ ಅಟ್ಲೀಸ್ಟ್ ಒಂದು ಕಾಂಟ್ರಡಿಕ್ಷನ್ ಅಂದರೆ ಒಂದು ಆಪೋಸಿಟ್ ಆನ್ಸರ್ ಸಿಗಬೇಕು, ಎಕ್ಸಾಂಪಲ್ ಸಿಗಬೇಕು. ನೋಡಿ ಮ್ಯಾಮ್ 1,2 2,3 ಇದೆ, 1,3 ಇಲ್ಲ, ಹಾಗಾಗಿ ಟ್ರಾನ್ಸಿಟಿವ್ ಇಲ್ಲ ಅಂತ ಹೇಳ್ಬೋದು ನಾನು ವಿತ್ ಪ್ರೂಫ್. ಬಟ್ ನನ್ನ ಹತ್ರ ಪ್ರೂಫೇ ಇಲ್ಲ ಅಂದರೆ ಇದು ನಿಮಗೆ ಸ್ಪೆಷಲ್ ನೋಟ್ ಪಾಯಿಂಟ್ ಥರ ಬರೆಸ್ತೀವಿ ನಾವು. ಓಕೆ, ಏನಂತಂದರೆ ನಿಮ್ಮ ಹತ್ರ ಪ್ರೂಫೇ ಇಲ್ಲ, ಇಫ್ ಯು ಕೆನಾಟ್ ಪ್ರೂವ್ ದೆನ್ ದಟ್ ಈಸ್ ಬೈ ಡಿಫಾಲ್ಟ್ ಟ್ರಾನ್ಸಿಟಿವ್. ಅರ್ಥ ಆಯ್ತಲ್ಲ? ಅಂದರೆ ಮೀನಿಂಗ್ ಏನು, ನಿಮಗೆ ಫಸ್ಟ್ ಆಫ್ ಆಲ್ ಎ ಕಾಮ ಬಿ ಬಿ ಕಾಮ ಸಿ ಎ ಸಿಗ್ತಿಲ್ಲ ಅಂತ ಅಂದರೆ ಎ ಕಾಮ ಸಿ ಇದು ಕ್ವಶನ್ನೇ ಬರಲ್ಲ. ಅರ್ಥ ಆಯ್ತಲ್ಲ? ಸೊ ಎ ಕಾಮ ಬಿ ಬಿ ಕಾಮ ಸಿ ಸಿಗಲೇಬೇಕು. ಸಿಗಲಿಲ್ಲ ಅಂದರೆ ಬೈ ಡಿಫಾಲ್ಟ್ ಏನಂತೀವಿ ನಾವು, ಬೈ ಡಿಫಾಲ್ಟ್ ಆರ್ ಈಸ್ ಟ್ರಾನ್ಸಿಟಿವ್. R is transitive because we do not have the contradiction answer. Okay, we do not have any proof to prove that it is not a transitive. ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ. ಈಗ ಹಂಗಂದ್ರೆ ಇದೇನಾಗುತ್ತೆ, ಈ ರಿಲೇಷನ್ನು ಇದು ಟ್ರಾನ್ಸಿಟಿವ್ ಆಗುತ್ತೆ. ಯಾಕೆ ಆಗುತ್ತೆ ಅಂದರೆ ನನಗೆ ಎ ಕಾಮ ಬಿ ಬಿ ಕಾಮ ಸಿ ಎರಡೂ ಸಿಕ್ಕಿಲ್ಲ. ಎರಡೂ ಸಿಕ್ಕಿಬಿಟ್ಟು ಎ ಕಾಮ ಸಿ ಸಿಕ್ಕಿಲ್ಲ ಅಂತಂದರೆ ನಾನು ಟ್ರಾನ್ಸಿಟಿವ್ ಆಗಲ್ಲ ಅಂತ ಹೇಳ್ತಿದ್ದೆ. ಬಟ್ ಇವೆರಡೇ ಸಿಕ್ಕಿಲ್ಲಲ್ಲ. ಸೊ ನಾನು ಆಗಲ್ಲ ಅನ್ನೋದಕ್ಕೆ ನನ್ನ ಹತ್ರ ಏನೂ ಪ್ರೂಫ್ ಇಲ್ಲ ಇಲ್ಲಿ. ಆವಾಗ ನಾನು ಏನು ಮಾಡ್ತೀನಿ, ಇದನ್ನು ಬೈ ಡಿಫಾಲ್ಟ್ ಟ್ರಾನ್ಸಿಟಿವ್ ಅಂತ ಡಿಕ್ಲೇರ್ ಮಾಡ್ತೀನಿ. ಅರ್ಥ ಆಯ್ತಲ್ಲ? ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ವಿಚ್ ಮೋಸ್ಟ್ ಸ್ಟೂಡೆಂಟ್ಸ್ ಕನ್ಫ್ಯೂಸ್. ಏನಂತ ಅಂದರೆ ಟ್ರಾನ್ಸಿಟಿವ್ ಹೇಳಬೇಕು ಅಂತ ಅಂದರೆ ಎ ಕಾಮ ಬಿ ಬಿ ಕಾಮ ಸಿ ಎರಡೂ ಇರಬೇಕು ರಿಲೇಷನಲ್ಲಿ. ಆವಾಗ ನಾನು ಎ ಕಾಮ ಸಿ ಚೆಕ್ ಮಾಡ್ತೀನಿ. ಇಲ್ಲ ಅಂತ ಅಂದರೆ ನಾನು ಚೆಕ್ ಮಾಡೋಕ್ಕೆ ಹೋಗಲ್ಲ, ಹಂಗೆ ಹೇಳ್ಬಿಡ್ತೀನಿ. ಏನಂತ, ಬೈ ಡಿಫಾಲ್ಟ್ ಇಟ್ ಈಸ್ ಟ್ರಾನ್ಸಿಟಿವ್. ಓಕೆ, ರೈಟ್. ಸೊ ದಿಸ್ ಈಸ್ ಅಬೌಟ್ ಟ್ರಾನ್ಸಿಟಿವ್. ಈಗ ಕ್ಲೀನಾಗೆ ಮೂರು ಡೆಫಿನೇಷನ್ನ ಅರ್ಥ ಮಾಡ್ಕೊಳ್ರಿ. ಆರ್ ಎಸ್ ಟಿ ರಿಫ್ಲೆಕ್ಸಿವ್ ಅಂತ ಅಂದರೆ ಏನು, ನಮ್ಮ ಎ ಸೆಟ್ಟಲ್ಲಿ ಇರುವಂಥ ಪ್ರತಿಯೊಂದು ಎಲಿಮೆಂಟಿಗೂ ಕೂಡ ಫಾರ್ ಆಲ್ ದ ಎಲಿಮೆಂಟ್ಸ್, ಫಾರ್ ಆಲ್ ಸಿಂಬಲ್ ಏನು, ಫಾರ್ ಆಲ್ ಎ ಕಾಮ ಎ, ನನಗೆ ಎ ಕಾಮ ಎ ಪ್ಯಾಟ್ರನಲ್ಲಿ ಇರುವಂಥ ಆರ್ಡರ್ಡ್ ಪೇರ್ಸು ರಿಲೇಷನಲ್ಲಿ ಎಕ್ಸಿಸ್ಟ್ ಆಗಲೇಬೇಕು. ಆವಾಗ ನಾನು ಏನಂತ ಕರಿತೀನಿ, ಅದನ್ನು ರಿಫ್ಲೆಕ್ಸಿವ್. ಕ್ಲೀನಾಗಿ ಅಬ್ಸರ್ವ್ ಮಾಡಿ ಪ್ರತಿಯೊಂದು ಎಲಿಮೆಂಟು. ನೆಕ್ಸ್ಟು ಸಿಮೆಟ್ರಿಕ್ ಅಂದರೆ ಪ್ರತಿಯೊಂದು ಎಲಿಮೆಂಟ್ ಅಂತ ಏನು ನೆಸಸರಿ ಇಲ್ಲ. ಒಟ್ಟು ನಾನು ರಿಲೇಷನ್ ಬರೆದ ಮೇಲೆ, ನಾನು ಆರ್ ವ್ಯಾಲ್ಯೂ ಆರ್ ರಿಲೇಷನ್ ಸೆಟ್ ಬರಿತೀನಲ್ಲ, ಅದು ಬರ್ದಿದ್ದ ಮೇಲೆ ನಾನು ಚೆಕ್ ಮಾಡ್ತೀನಿ ಅದ್ರ ಒಳಗಡೆ ಇರುವಂತಹ ಆರ್ಡರ್ಡ್ ಪೇರ್ ನಾನು ಯಾವುದೇ ಪಿಕ್ ಮಾಡಿದ್ರು ಕೂಡ, ನಾನು ಯಾವುದೇ ಆರ್ಡರ್ಡ್ ಪೇರ್ ಪಿಕ್ ಮಾಡಿದ್ರೆ ನನಗೆ ಅದರದ್ದು ರೆಸಿಪ್ರೋಕಲ್ ಫ್ಲಿಪ್ ಮಾಡ್ದಾಗಿರುವಂತಹ ಎಲಿಮೆಂಟು ಕೂಡ ಇರಬೇಕು ಆ ರಿಲೇಷನಲ್ಲಿ. ಅಂದರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ನಾನು ತಗೊಂಡಾಗ ನನಗೇನು ಸಿಗಬೇಕು, ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಸಿಗಲೇಬೇಕು. ಆವಾಗ ಇದನ್ನು ಅಂಥ ರಿಲೇಷನ್ನ ನಾನು ಏನಂತ ಅಂತೀನಿ, ಇಟ್ ಈಸ್ ಸಿಮೆಟ್ರಿಕ್ ರಿಲೇಷನ್. ಆ್ಯಂಡ್ ಕಮಿಂಗ್ ಟು ಟ್ರಾನ್ಸಿಟಿವ್ ಅಂತ ಅಂದರೆ ಏನು, ಎ ಕಾಮ ಬಿ ಮತ್ತು ಬಿ ಕಾಮ ಸಿ ಎರಡೂ ಇರಬೇಕು ನನಗೆ. ಎ ಕಾಮ ಬಿ ಆ್ಯಂಡ್ ಬಿ ಕಾಮ ಸಿ ಎರಡೂ ಕಂಪಲ್ಸರಿ ರಿಲೇಷನಲ್ಲಿ ಇರಲೇಬೇಕು. ಆವಾಗ ನಾನೇನು ಚೆಕ್ ಮಾಡ್ತೀನಿ, ಮೂರನೇ ಎಲಿಮೆಂಟು ಎ ಕಾಮ ಸಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತೀನಿ. ಇನ್ ಕೇಸ್ ಎ ಕಾಮ ಸಿನೂ ಆರಲ್ಲಿ ಸಿಕ್ತು ಅಂದರೆ ಇಟ್ ಈಸ್ ಟ್ರಾನ್ಸಿಟಿವ್. ಓಕೆ, ಇನ್ ಕೇಸ್ ಸಿಗಲಿಲ್ಲ ಅಂದರೆ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ನನಗೆ ಇವೆರಡೇ ಸಿಗಲಿಲ್ಲ ಅಂದರೆ ಬರೀ ಎಲ್ಲ ಎ ಕಾಮ ಬಿ ಎ ಕಾಮ ಬಿ ಎ ಕಾಮ ಬಿ ಫಾರ್ಮೆಟಲ್ಲೇ ಇದ್ದಾವೆ, ಬಿ ಕಾಮ ಸಿನೇ ಸಿಗಲಿಲ್ಲ ಅಂದರೆ ಬೈ ಡಿಫಾಲ್ಟ್ ಏನಂತೀನಿ ನಾನು, ಟ್ರಾನ್ಸಿಟಿವ್ ಅಂತ ಹೇಳ್ತೀನಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದೇನು ಅಂದರೆ, ಯಾವ ರಿಲೇಷನ್ನು ಇವು ಮೂರೂ ಕಂಡೀಷನ್ನು ಒಂದೇ ಸತಿಗೆ ಸ್ಯಾಟಿಸ್ಫೈ ಮಾಡುತ್ತೋ ಅದು ನಿಮ್ಮ ನೆಕ್ಸ್ಟ್ ಡೆಫಿನೇಷನ್ ಆಗುತ್ತೆ. ದ ರಿಲೇಷನ್ ವಿಚ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಈಸ್ ಕಾಲ್ಡ್ ಆ್ಯಸ್ ಈಕ್ವಿವೇಲೆನ್ಸ್ ರಿಲೇಷನ್. ಈಕ್ವಿವೇಲೆನ್ಸ್ ರಿಲೇಷನ್ ನೆನಪಿರಲಿ. ಈಕ್ವಿವೇಲೆನ್ಸ್ ರಿಲೇಷನ್ ಅಂತ ಅಂದರೆ ಆರ್ ಎಸ್ ಟಿ ಮೂರು ಇರಬೇಕು, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರೂ ಸ್ಯಾಟಿಸ್ಫೈ ಮಾಡುವಂತಹ ರಿಲೇಷನ್ನ ನಾನು ಈಕ್ವಿವೇಲೆನ್ಸ್ ರಿಲೇಷನ್ ಅಂತ ಕರಿತೀನಿ. ಅರ್ಥ ಆಯ್ತಲ್ಲ? ಸೊ ರಿಫ್ಲೆಕ್ಸಿವ್ ಬಂದಾಗ ಎ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ಆರ್ಡರ್ಡ್ ಪೇರ್ ಆಗಿ ಎಕ್ಸಿಸ್ಟ್ ಆಗಬೇಕು, ಸೇಮ್ ಎಲಿಮೆಂಟ್ ಸೇಮ್ ಇಮೇಜ್ ಆ ಥರ ಎಕ್ಸಿಸ್ಟ್ ಆಗಬೇಕು. ಸಿಮೆಟ್ರಿಕ್ಕು ಟ್ರಾನ್ಸಿಟಿವ್ಗೆ ಬಂದಾಗ ಎ ಲೆಕ್ಕಕ್ಕಿಲ್ಲ, ನಮಗೆ ರಿಲೇಷನಲ್ಲಿ ನಾವು ಚೆಕ್ ಮಾಡ್ತೀವಿ. ಆರ್ ಒಳಗಡೆ ಎಲಿಮೆಂಟ್ಸ್ ಬರ್ದಿದ ಮೇಲೆ, ಅಂದರೆ ಕಂಡೀಷನ್ ಗೊತ್ತಾಗುತ್ತಲ್ಲ, ಆವಾಗಲೇ ಹೇಳಿದ್ನಲ್ಲ ಬಿಸ್ಕೆಟ್ಸ್ ಅಂತ ಅಂದರೆ ಬಿಸ್ಕೆಟ್ಸ್ ಎಲ್ಲ ಹಾಕಿದ್ಮೇಲೆ ನಾನು ಚೆಕ್ ಮಾಡ್ತೀನಿ.
ಓಕೆ, ಆ ಥರ. ಸೊ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ನಾನು ತಗೊತೀನಿ, ಪಿಕ್ ಮಾಡ್ತೀನಿ, ಇಲ್ಲಿರೋ ಒಂದು ಎಲಿಮೆಂಟ್ನ ಪಿಕ್ ಮಾಡಿದೆ, ಇದನ್ನು ಫ್ಲಿಪ್ ಮಾಡ್ತೀನಿ. ಆ ಫ್ಲಿಪ್ ಮಾಡಿರೋದು ಕೂಡ ಅದೇ ರಿಲೇಷನಲ್ಲಿ ಐತಾ ಅಂತ ಚೆಕ್ ಮಾಡ್ತೀನಿ. ಇನ್ ಕೇಸ್ ಐತೆ ಅಂದರೆ ಓಕೆ. ಯಾವುದಾದ್ರೂ ಒಂದು, ಅಟ್ಲೀಸ್ಟ್ ಒಂದಾದರೂ ನನಗೆ ಸಿಗಲಿಲ್ಲ ಅಂದ್ಕೊಳ್ಳೋಣ. ಎಲ್ಲ 1,2 ಇದೆ, 2,1 ಇದೆ, 1,3 ಇದೆ, 3,1 ಇದೆ, 1,4 ಇದೆ, 4,1 ಇದೆ, ಬಟ್ 2,3 ಇದೆ, 3,2 ಇಲ್ಲ ಅಂತ ಅಂದ್ಕೊಳ್ರಿ. ಓಕೆ, ಅಥವಾ 1,4 ಇದೆ, 4,1 ಇಲ್ಲ ಅಂತ ಅಂದ್ಕೊಳ್ರಿ. ಯಾವುದಾದ್ರೂ ಒಂದು, ಒಟ್ಟು ಯಾವುದಾದ್ರೂ ಒಂದು ಇಲ್ಲ ಅಂತ ಅಂದರೆ ನಾನು ಅದನ್ನು ಸಿಮೆಟ್ರಿಕ್ ಅಂತ ಕನ್ಕ್ಲೂಡೇ ಮಾಡಲ್ಲ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಟ್ರಾನ್ಸಿಟಿವ್ಗೆ ಬಂದರೆ ಏನಾಗುತ್ತೆ ಅಂದರೆ, ಫಸ್ಟ್ ನಾನು ನಮ್ಮ ರಿಲೇಷನಲ್ಲಿ ಬರೆದಿರುವಂಥ ಆರ್ಡರ್ಡ್ ಪೇರ್ಸಲ್ಲಿ ಎ ಕಾಮ ಬಿ ಮತ್ತು ಬಿ ಕಾಮ ಸಿ ಫಾರ್ಮ್ಯಾಟ್ ಇರುವಂತಹ ಪೇರ್ನ ಹುಡುಕ್ತೇನೆ. ಆವಾಗ ಅದೆರಡೂ ಸಿಕ್ಕಿದ ಮೇಲೆ ನಾನು ಎ ಕಾಮ ಸಿ ಕೂಡ ರಿಲೇಷನಲ್ಲಿ ಬಂದಿದೆಯಾ, ಇದು ಬಂದಿದೆ ಅಂತ ಅಂದರೆ ನಾನೇನು ಮಾಡ್ತೀನಿ, ಇಟ್ ಈಸ್ ಟ್ರಾನ್ಸಿಟಿವ್ ಅಂತ ಹೇಳ್ತೀನಿ. ಬಂದಿಲ್ಲ ಅಂದರೆ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ತೀನಿ. ಆ್ಯಂಡ್ ನನಗೆ ಎ ಕಾಮ ಬಿ, ಬಿ ಕಾಮ ಸಿನೇ ಸಿಗಲಿಲ್ಲ ಚೆಕ್ ಮಾಡೋಕ್ಕೆ ಅಂತ ಅಂದರೆ ನಾನು ಡೈರೆಕ್ಟಾಗಿ ಕನ್ಕ್ಲೂಡ್ ಮಾಡಿಬಿಡ್ತೀನಿ, ಬೈ ಡಿಫಾಲ್ಟ್ ಇಟ್ ಈಸ್ ಟ್ರಾನ್ಸಿಟಿವ್ ಬಿಕಾಸ್ ಐ ಡು ನಾಟ್ ಹ್ಯಾವ್ ಎನಿ ಪ್ರೂಫ್ ಟು ಟೆಲ್ ವೈ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಆಗಲ್ಲ ಅನ್ನೋದಕ್ಕೆ ಪ್ರೂಫೇ ಇಲ್ಲಲ್ಲ. ಪ್ರೂಫ್ ಅಂದರೆ ಏನು, ಎ ಕಾಮ ಬಿ, ಬಿ ಕಾಮ ಸಿ ಐತೆ, ಆದರೆ ಎ ಕಾಮ ಸಿ ಇದರಲ್ಲಿ ಇಲ್ಲ ಅಂತ ಹೇಳ್ಕೊಳಕ್ಕಿರ್ಬೇಕು ನನ್ನ ಹತ್ರ. ನನ್ನದು ಪ್ರೂಫೇ ಇಲ್ಲ. ಪ್ರೂಫ್ ಇಲ್ಲ ಅಂದರೆ ಬೈ ಡಿಫಾಲ್ಟ್ ಇಟ್ ಈಸ್ ಟ್ರಾನ್ಸಿಟಿವ್ ಅಂತ ಹೇಳ್ತೀನಿ. ಆ್ಯಂಡ್ ಮೂರು ಕಾನ್ಸೆಪ್ಟ್ಸ್ RST 3 ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರೂ ರಿಲೇಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಒಂದೇ ಒಂದು ರಿಲೇಷನ್ ಸಿಂಗಲ್ ಆಗಿ ಅಂತ ಅಂದರೆ ಅದನ್ನು ಈಕ್ವಿವೆಲೆಂಟ್ ರಿಲೇಷನ್ ಅಂತ ಕರಿತೀವಿ. ಓಕೆ, ಸೊ ದೀಸ್ ಆರ್ ದ ಕಾನ್ಸೆಪ್ಟ್ಸ್ ದಟ್ ಯು ಮಸ್ಟ್ ಬಿ ನೋಯಿಂಗ್ ಇನ್ ರಿಲೇಷನ್ಸ್ ಟಾಪಿಕ್, ರೈಟ್. ನೆಕ್ಸ್ಟ್ ಬಂದುಬಿಟ್ಟು ಎಕ್ಸಸೈಸ್ ಇದೆ, ಅದನ್ನು ಕಮಿಂಗ್ ಕ್ಲಾಸಲ್ಲಿ ಮಾಡೋಣ, ರೈಟ್. ಎಕ್ಸಸೈಸಲ್ಲಿ ಇನ್ನೂ ಡೆಪ್ತಾಗಿ ನಿಮಗೆ ಎಕ್ಸಾಂಪಲ್ಸ್ ಎಲ್ಲ ಸಿಗುತ್ತಲ್ಲ, ಅವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಆ್ಯಸ್ ಆಲ್ವೇಸ್ ಐ ರಿಕ್ವೆಸ್ಟ್ ಯು, ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಿಮಗೆ ಅರ್ಥ ಆಯಿತೋ ಇಲ್ವೋ, ಅಥವಾ ಏನಾರು ಇಂಪ್ರೂವ್ಮೆಂಟ್ಸ್ ಮಾಡಬೇಕಾ, ಅಥವಾ ವಾಟ್ ಎವರ್ ಈಸ್ ಯೋರ್ ಒಪಿನಿಯನ್, ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್, ರೈಟ್. ಆ್ಯಂಡ್ ನಿಮಗೆ ಹೆಲ್ಪ್ ಆಗಿದ್ದರೆ ಒನ್ ವರ್ಕ್ ಕಾಮೆಂಟ್ ಡೌನ್ ದಟ್ ದ ವಿಡಿಯೋ ವಾಸ್ ಹೆಲ್ಪ್ಫುಲ್. ಇನ್ನೊಂದು ವರ್ಕು ಕಾಮೆಂಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಇನ್ನೊಂದು ವರ್ಕ್ ಏನಂದರೆ ಯಾರಿಗೆ ನೀಡಿದೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ. ಓಕೆ, ಶೇರ್ ಟು ದೋಸ್ ಪೀಪಲ್ ಅರೌಂಡ್ ಯು, ದೋಸ್ ಸ್ಟೂಡೆಂಟ್ಸ್ ಅರೌಂಡ್ ಯು, ದೋಸ್ ಫ್ರೆಂಡ್ಸ್ ಅರೌಂಡ್ ಯು ಹೂ ಆ್ಯಕ್ಚುಲಿ ರಿಕ್ವೈರ್ ದಿ ಡೀಟೇಲ್ ಎಕ್ಸ್ಪ್ಲನೇಷನ್ ಆಫ್ ಎವ್ರಿ ಚಾಪ್ಟರ್. ಓಕೆ, ಕೆಲವೊಮ್ಮೆ ಅದಾಗುತ್ತೆ, ಕಲಿಬೇಕು ಅಂತ ಇರ್ತಾರೆ ಬಟ್ ಕಾಲೇಜಲ್ಲಿ ಆಗೋದಿಲ್ಲ. ಅಂಥ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ. ಓಕೆ, ನಿಮಗೂ ಹೆಲ್ಪ್ ಆಗಿದೆ, ಅವ್ರಿಗೂ ಹೆಲ್ಪ್ ಆಗಲಿ, ಅವರಿಂದ ಇನ್ಯಾರಿಗೂ ಹೆಲ್ಪ್ ಆಗಲಿ, ಓವರ್ ಆಲ್ ಹೆಲ್ಪ್ ಆಗ್ತಿರ್ಬೇಕಷ್ಟೇ. ಅಂಟಿಲ್ the time we are here, let's keep on doing some service. Okay, anyways, so ಏನಾರ ಡೌಟ್ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಎಸ್ಪೆಷಲಿ ಈ ಚಾಪ್ಟರ್ ಅಂತ ಅಂದರೆ ಎಲ್ಲರಿಗೂ ಏನಾರ ಒಂದು ಸಿಲ್ಲಿ ಡೌಟ್ಸ್ ಅಂತೂ ಇದ್ದೇ ಇರುತ್ತೆ. ಸಿಲ್ಲಿ ಇದೆ ಕೇಳಬಾರ್ದು ಅಂತ ಅನ್ಕೋಬೇಡಿ, ಸಿಲ್ಲಿ ಡೌಟ್ ಇದ್ರೂ ಕೇಳಿ. ಓಕೆ, ಕಾಮೆಂಟ್ ಸೆಕ್ಷನ್ ನಿಮಗೋಸ್ಕರನೇ ಇರುತ್ತೆ, ಕಾಮೆಂಟ್ ಮಾಡಿರಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ, ರೈಟ್. ಸೊ ಯಾ, ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ಸ್ ಮಾಡೋಣ. ಆ್ಯಂಡ್ ಅದರ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಫಂಕ್ಷನ್ಸ್ ಇದೆ, ನಿಮಗೆ ಕಾಂಪೋಸಿಟ್ ಫಂಕ್ಷನ್ ಇದೆ, ಬೈನರಿ ಆಪ್ರೇಷನ್ಸ್ ಇದೆ. ಐ ಥಿಂಕ್ ಅದು ಡಿಲೀಟ್ ಆಗಿರಬೇಕು. ಅವೆಲ್ಲ ಕಾನ್ಸೆಪ್ಟ್ಸ್ ಇದ್ದಾವೆ, ಬಟ್ ಅದರಲ್ಲಿ ಯಾವ್ದಾವ್ದು ಸಿಲೆಬಸ್ಸಲ್ಲಿ ಇದೆ ಅಂತ ನೋಡಿಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಲೆಬಸ್ಸಲ್ಲಿ ಇಲ್ಲದೆ ಇರೋದನ್ನು ಸಪ್ರೇಟ್ ವೀಡಿಯೋಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಬಿಕಾಸ್ ಹೈಯರ್ ಸ್ಟಡೀಸಲ್ಲಿ ಮ್ಯಾಥಮೆಟಿಕ್ಸ್ ತೊಗೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಎನಿವೇ, ಸೊ ಅದಕ್ಕೆ ಅಪ್ಕಮಿಂಗ್ ಡೇಸ್ ಅಲ್ಲ, ಲೆಟ್ಸ್ ಸಿ ದಟ್ ಅಟ್ ದ್ಯಾಟ್ ಟೈಮ್. ಎನಿವೇಸ್, ಸೊ ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.